ಕರ್ನಾಟಕದ ಪ್ರಜ್ಞಾವಂತ ನಾಗರಿಕರಿಗೆ ನಿಮ್ಮ ಗೆಳೆಯ ಡಾಕ್ಟರ್ ವಿಠ್ಠಲ್ ವಗನ್ನ ಕ್ರಾಂತಿಕಾರಿ ಜಯಭೀಮ್ಗಳು. ಬಂಧುಗಳೇ, ಈಗ ಲೈವ್ ಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವಿಷಯ ಏನೆಂದರೆ 1999ರಿಂದ ಭಾರತದ ಸಂವಿಧಾನದ ಮೇಲೆ ಮತ್ತು ಬಾಬಾ ಸಾಹೇಬ್ರ ವಿಚಾರಧಾರೆಯ ಮೇಲೆ ಬೌದ್ಧಿಕವಾಗಿ ದೌರ್ಜನ್ಯ ಎಸಗ್ತಕ್ಕಂಥ ಗುಂಪು ಅಂದರೆ RSS ಮತ್ತು ಅದರ ಪಟಾಲಂ ಇಷ್ಟು ದಿವಸ ಭಾರತದ ಸಂವಿಧಾನದ ಮೇಲೆ ವೈಚಾರಿಕವಾಗಿರ್ತಕ್ಕಂಥ ದಾಳಿಯನ್ನು ಮಾಡ್ತಾ ಇದ್ರು. ಹೀಗೆ ಬೌದ್ಧಿಕವಾಗಿರ್ತಕ್ಕಂಥ ದಾಳಿ ಜೊತೆಗೆ ಭೌತಿಕವಾಗಿರ್ತಕ್ಕಂಥ ದಾಳಿ ಮಾಡ್ತಕ್ಕಂಥ ಕೂಡ ಕಾಣ್ತಾ ಇದ್ವಿ. ಮರಣೆ ಕಳೆದ ವಾರ ಮಧ್ಯಪ್ರದೇಶ ಗ್ವಾಲಿಯರ್ದಲ್ಲಿ ಅಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಬಾಬಾ ಸಾಹೇಬರ ಪ್ರತಿಮೆ ಸ್ಥಾಪಿಸಬೇಕು ಅಂದಾಗ ಅಲ್ಲಿರ್ತಕ್ಕಂಥ ಮನುವಾದಿಗಳು ಅಂದ್ರೆ ಬ್ರಾಹ್ಮಣವಾದಿಗಳು ಬಾಬಾ ಸಾಹೇಬರ ಪ್ರತಿಮೆ ನಾವು ಕೂಡಿಸ್ಕೊಡೋದಿಲ್ಲ. ಕಾರಣ ಏನೆಂದರೆ ಎಷ್ಟು ದಿವಸ ಈ ದೇಶದಲ್ಲಿ ಸುಳ್ಳು ಹೇಳ್ತಾ ಬರ್ತಾ ಇದ್ದಾರೆ. ಭಾರತದ ಸಂವಿಧಾನ ಬರೆದಿರ್ತಕ್ಕಂಥವ್ರು ಬಾಬಾ ಸಾಹೇಬ್ರ ಅಲ್ಲ, ಭಾರತದ ಸಂವಿಧಾನ ಬರೆದಿರ್ತಕ್ಕಂಥ BN ರಾವ್ ಅಂತಕ್ಕಂಥ ಪ್ರತಿಪಾದನೆ ಮಾಡ್ತಕ್ಕಂಥ ನಾವು ಗಮನಿಸಿದ್ವಿ. ಇದು ಬರೀ ಮನೆಯದಷ್ಟೇ ಅಲ್ಲ, 2017ರಿಂದಲೂ ಕೂಡ ಕರ್ನಾಟಕದಲ್ಲಿ ಈ RSS ನ ಪಟಾಲಂ ಅಥವಾ ದಲಾಲರದು ಕೂಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. 2017 ಡಿಸೆಂಬರ್ ತಿಂಗಳಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಬ್ರಾಹ್ಮಣ ಮಹಾಸಭಾದಲ್ಲಿ ಈತ ಅನಂತಕುಮಾರ್ ಹೆಗಡೆ ನಾವು ಬಂದಿರುವುದೇ ಭಾರತದ ಸಂವಿಧಾನ ಬದಲಾವಣೆ ಮಾಡಕ, ನಾವು ಸಂವಿಧಾನ ಬದಲಾವಣೆ ಮಾಡೇ ತೀರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಹಾಗೆಯೇ ಪ್ರವೀಣ್ ತೊಗಾಡಿಯಾ ವಿಶ್ವ ಹಿಂದೂ ಪರಿಷತ್ತಿನ ವ್ಯಕ್ತಿ ಪ್ರವೀಣ್ ತೊಗಾಡಿಯಾನು ಕೂಡ ಪಾರ್ಲಿಮೆಂಟಿನ ಜೊತೆಗೆ ಹಿಂದೂ ಸಂವಿಧಾನ ಜಾರಿಗೆ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿತು. ಅದಲ್ಲದೆ ಈ ಬಿಜೆಪಿಯ ಉಮೇದುವಾರನಾಗಿರ್ತಕ್ಕಂಥ ಲಲ್ಲು ಸಿಂಗ್ ಅಂತಕ್ಕಂಥ ವ್ಯಕ್ತಿ ಸಂವಿಧಾನ ಬದಲಾವಣೆ ಮಾಡಬೇಕಾದ್ರೆ ಬಿಜೆಪಿಗೆ ಮತಗಳು ಹಾಕಿ ಅಂತ ಈ ಸ್ಟೇಟ್ಮೆಂಟ್ ಏನಿದೆಯಲ್ಲ, ಇದು ಕರ್ನಾಟಕದಲ್ಲೂ ಕೂಡ ಒಂದಿಬ್ಬರು ಮಾತಾಡಿರ್ತಕ್ಕಂಥ ಕೇಳಿರ್ಬೋದು ನೀವು. ಮೈಸೂರು ಜಿಲ್ಲೆಯಲ್ಲಿ ಕೂಡ ಒಬ್ಬ ಮಾತಾಡ್ದ, ಏನಂದ್ರೆ ಭಾರತದ ಸಂವಿಧಾನ ಬದಲಾಯಿಸಬೇಕಾದ್ರೆ ಬಿಜೆಪಿಗೆ ಮತಗಳು ಕೊಡಿ ಅಂತಕ್ಕಂಥದ್ದು. ಮಹಾರಾಷ್ಟ್ರದಲ್ಲೂ ಕೂಡ ಕೇಳಿದ್ವಿ. ಅಂದರೆ ಇದು ಏಕರೂಪವಾಗಿರ್ತಕ್ಕಂಥ ಪ್ರತಿಪಾದನೆ ಬರ್ತಾ ಇದೆ, ಧ್ವನಿ ಬರ್ತಾ ಇದೆ ಅಂದ್ರೆ ಇದು ಎಲ್ಲೋ ಒಂದು ತಯಾರು ಮಾಡಿರ್ತಕ್ಕಂಥದ್ದು, ಎಲ್ಲೋ ಅಲ್ಲ, ಪುನಾದಲ್ಲಿ ತಯಾರು ಮಾಡಿ ನಾಗ್ಪುರದ ಮೂಲಕ ಅದು ಪ್ರಚಾರ ಪಡಿಸಿರ್ತಕ್ಕಂಥದ್ದು. ಮತ್ತೆ ಹೊಸ ಪಾರ್ಲಿಮೆಂಟಿನ ಜೊತೆಗೆ ಹಿಂದೂ ಸಂವಿಧಾನ ಜಾರಿಗೆ ಬರಬೇಕು ಅಂತಕ್ಕಂಥದ್ದನ್ನು ಕೂಡ ಇವರು ಪ್ರತಿಪಾದನೆ ಮಾಡ್ತಾ ಇದ್ರು. ಹಾಗೆ ಇವ ಯಾವನು ಸ್ವಾಮಿ ಯತೀಂದ್ರನಾಥ್ ಗಿರಿ ಅಂತಕ್ಕಂಥವ ಈಗಿರ್ತಕ್ಕಂಥ ಸಂವಿಧಾನ ಬದಲಾವಣೆ ಮಾಡಿ ಹೊಸ ಸಂವಿಧಾನದ ಜೊತೆಗೆ ಹೊಸ ಪಾರ್ಲಿಮೆಂಟ್ ಉದ್ಘಾಟನೆ ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಇನ್ನು ಮೋಹನ್ ಭಾಗವತ್ ಅವರು ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ. ಮೋಹನ್ ಭಾಗವತ್ ಅವರು ಇಂಗ್ಲಿಷ್, ಹಿಂದಿ, ಮರಾಠಿ, ಕನ್ನಡ ಪತ್ರಿಕೆಯಲ್ಲಿ ಬಂತು. ಇದು ಹೊಸ ದಿಗಂತ ಅಂತಕ್ಕಂಥ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು. ಸಂವಿಧಾನ ಬದಲಾವಣೆಯನ್ನು ಮೌನವಾಗಿ ಮಾಡಬೇಕು ಅಂತ. ಹಾಗೆಯೇ ಅವರ ಹೊಸ ಸಂವಿಧಾನವೂ ಕೂಡ ಬಿಡುಗಡೆಗೊಂಡಿತ್ತು. ಅದನ್ನು ನಾನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದೆ. ಈ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ಇವತ್ತು ಅವರು ಪ್ರತಿಪಾದನೆ ಮಾಡತಕ್ಕಂಥದ್ದು, RSS ನವರು ಪ್ರತಿಪಾದನೆ ಮಾಡತಕ್ಕಂಥದ್ದು ಏನಂದ್ರೆ, ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿಲ್ಲ, ಅದರ ಸಂವಿಧಾನವನ್ನು BN ರಾವ್ ಬರೆದಿದ್ದಾರೆ, ಇವರು ಬರೇ ಶಾಸನಗಾಗಿ ಜೋಡಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಅಪಪ್ರಚಾರವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ದಾಖಲೆ ಸಹಿತ ಸ್ಪಷ್ಟೀಕರಣ ಕೊಡೋದು ಅನಿವಾರ್ಯತೆ ಇದ್ದ ಪ್ರಯುಕ್ತ ಈಗ ನಾನು ಲೈವ್ ಬರಬೇಕಾಯ್ತು. ಅದಕ್ಕೆ ಮುಂಚೆ ಬಾಬಾ ಸಾಹೇಬರಿಗೆ ಅವರ ಚರಣಾರವಿಂದಗಳಿಗೆ ನನ್ನ ಮೈತ್ರಿಪೂರ್ಣ ಭೀಮವನ್ನು ಸಮರ್ಪಣೆ ಮಾಡುತ್ತಾ, ರುದ್ಬಾ ಮೇರಿ ಸರ್ಕೋ ತೇರಿ ಸಂವಿಧಾನ ಸೆ ಮಿಲಾ ಹೈ, ರುದ್ಬಾ ಮೇರೆ ಸರ್ಕೋ ತೇರಿ ಸಂವಿಧಾನ ಸೆ ಮಿಲಾ ಹೈ, ये सम्मान भी तेरे संविधान से मिला है, औरों को तो मुकद्दर से मिला होगा, औरों को तो मुकद्दर से मिला होगा, हमें मुकद्दर भी तेरी संविधान से मिला है, हमें मुकद्दर भी तेरी संविधान से मिला. ಈ ದೇಶದಲ್ಲಿರ್ತಕ್ಕಂಥ SC ST OBC ಜನಾಂಗದವರಿಗೆ ಏನಾದರೂ ನಿಮಗೆ ಒಳ್ಳೆ ಹಣೆಬರ ಸಿಕ್ಕಿದೆ ಎಂದು ಪರಿಭಾವಿಸಿದ್ದೆ ಆದರೆ ಆ ಒಳ್ಳೆ ಹಣೆಬರ ಸಿಕ್ಕಿರ್ತಕ್ಕಂಥದ್ದು ಪರಮ ಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರಿಂದ ಮಾತ್ರ ಅಂತಕ್ಕಂಥದ್ದು ನೀವು ಮರಿಬಾರ್ದು ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಇನ್ನು ಇಲ್ಲಿ ನೋಡಿ BN ರಾವ್ ಅವರು ಮಂಗಳೂರಿನ ಕರ್ನಾಟಕದವರು ಇರಲಿ,
ಅವ್ರಿಗೆ ತುಂಬ ಮರ್ಯಾದೆ ಕೊಡೋಣ. ಕಾರಣ ಏನಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು, ಕಾಶ್ಮೀರದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು, ಒರಿಸ್ಸಾದಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು, ಅಷ್ಟೇ ಅಲ್ಲದೆ ಸಂವಿಧಾನ ರಚನಾ ಸಮಿತಿಯ ಸಲಹೆಗಾರಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು. ಅವರಿಗೆ ನಾವು ಗೌರವ ಕೊಡ್ತೀವಿ. ಆದರೆ ಅವರನ್ನು ತಂದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ತಲೆಯ ಮೇಲೆ ಕೂಡಿಸ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಇದನ್ನು ಸಹಿಸೋದಿಲ್ಲ. ಸೊ ಅಂತ ಕುಕೃತ್ಯ ಮಾಡ್ತಕ್ಕಂಥ, ಕುಚೋದ್ಯ ಮಾಡ್ತಕ್ಕಂಥ ಆ ಕುನ್ನಿಗಳಿಗೆ ಹೇಳ್ತಾ ಇದ್ದೀನಿ, ಇವತ್ತು ನಾನು ಸಾದರ ಪಡಿಸ್ತಕ್ಕಂಥ ದಾಖಲೆಗಳು ಎಲ್ಲರೂ ಗಮನಿಸಬೇಕು. ಜೊತೆಗೆ ಒಂದು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಯಾವನೇ ಆಗಿರಲಿ BN ರಾವ್ ಭಾರತ ಸಂವಿಧಾನ ಬರೆದಿದ್ದಾರೆ, ಬಾಬಾ ಸಾಹೇಬರು ಬರೆದಿಲ್ಲ ಅಂತ ಪ್ರೂವ್ ಮಾಡಿ ನಾನು ಕರ್ನಾಟಕ ಬಿಟ್ಟು ಹೋಗ್ತೀನಿ. ಎರಡನೇದಾಗಿ, ಬಾಬಾ ಸಾಹೇಬರೇ ಸಂವಿಧಾನ ಬರೆದರ್ಲಕ್ಕ ಸಾಕಷ್ಟು ದಾಖಲೆಗಳು ನಾನು ನಿಮ್ಗೆ ಕೊಡ್ತೀನಿ. ಸೊ ಅದರ ಪೂರ್ವದಲ್ಲಿ ಒಂದೆರಡೆರಡು ಕೊಟ್ಟು ಇವತ್ತಿನ ಈ ಲೈವ್ ಅನ್ನು ಮುಗಿಸೋಣ ಅಂತಕ್ಕಂಥದ್ದು. ಪ್ರಪ್ರಥಮವಾಗಿ ಆಕಾರ ಗ್ರಂಥ, ಭಾರತದ ಸಂವಿಧಾನದ ನಡಾವಳಿ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಡಿಬೇಟ್ಸ್ ವ್ಯಾಲ್ಯೂಮ್ ನಂಬರ್ 10 ಮತ್ತು 12ರಲ್ಲಿ ಇರ್ತಕ್ಕಂಥ ಅಂಶ. ಎರಡನೇದಾಗಿ, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ ಆಗಿರ್ತಕ್ಕಂಥ ಜಸ್ಟಿಸ್ ES ವೆಂಕಟರಾಮಯ್ಯ ಅಂತ. ಜಸ್ಟಿಸ್ ES ವೆಂಕಟರಾಮಯ್ಯ ಅವರು BN ರಾವ್ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಅಂತಕ್ಕಂಥ ಇದು ಒರಿಜಿನಲ್ ಡಾಕ್ಯುಮೆಂಟ್ ಇದೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್. ಹಾಗೆ ಮೂರನೇ ಎವಿಡೆನ್ಸ್ ಏನೆಂದರೆ, ನಾನು ಬರೆದಿರ್ತಕ್ಕಂಥ ಸಂವಿಧಾನ ರಚನಾ ಸಭೆಗ ನಡಾವಳಿ ಏನಿದೆ, ಪ್ರೊಸೀಡಿಂಗ್ಸ್ ಏನಿದ್ದು ಅಥವಾ ಡಿಬೇಟ್ಸ್ ವ್ಯಾಲ್ಯೂಮ್ ಏನೇನು, ಅವನ್ನೆಲ್ಲ ಅವುಗಳ ಆಧಾರದ ಮೇಲೆ ರಚನೆ ಮಾಡಿರ್ತಕ್ಕಂಥದ್ದು ಸಂವಿಧಾನ ಪಿತಾಮಹ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥದ್ದು. ಹಾಗೆ ಇನ್ನೊಂದು ಮರ್ಯಾದ ಮಾಣಿಕ್ಯ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥ ಈ ಕೃತಿಯಲ್ಲೂ ಕೂಡ BN ರಾವ್ನ ಕಾಂಟ್ರಿಬ್ಯೂಷನ್ ಮತ್ತು ಬಾಬಾ ಸಾಹೇಬ್ರ ಜೊತೆಗೆ ಏನೋ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ 6 ಜನ ಇದ್ದರು, ಅವರು ಯಾವಾಗ ಸತ್ತರು, ಯಾವಾಗ ಬಿಟ್ಟು ಹೋದರು, ಮತ್ತೆ ಯಾವಾಗ ಪೂರ್ಣ ಪ್ರಮಾಣದಲ್ಲಿ ರಾಜಕೀಯದಲ್ಲಿ ತೊಡಗಿಕೊಂಡ್ರು, ಮತ್ತು ಬಾಬಾ ಸಾಹೇಬರು ಒಬ್ಬರೇ ಹೇಗೆ ಸಂವಿಧಾನ ಬರೆದಿದ್ದಾರೆ ಅನ್ನೋದಕ್ಕೆ ಡಾಕ್ಯುಮೆಂಟ್ರಿ ಇರ್ತಕ್ಕಂಥ ಈ 4 ಆಕಾರಗಳು. ಈ 4 ಆಕಾರಗಳ ಜೊತೆಗೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಇರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಡಿಬೇಟ್ಸ್ ವ್ಯಾಲ್ಯೂಮ್ ಅನ್ನು ಇಟ್ಟುಕೊಂಡು ಇವತ್ತಿನ ದಿವಸ ನಾವು ಭಾರತದ ಸಂವಿಧಾನ ರಚನೆಯಲ್ಲಿ ಈ BN ರಾವ್ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಮಾಹಿತಿಗಳು ನಿಮ್ಗೆ ಕೊಡ್ತಾ ಹೋಗ್ತೇನೆ. ಸ್ನೇಹಿತರೆ, ಮೊದಲ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು, ಸಂವಿಧಾನ ರಚನಾ ಪ್ರಕ್ರಿಯೆ ಏನಿತ್ತಲ್ಲ, ಇದರ 4 ಅಂಶಗಳು ಗಮನಿಸಬೇಕು. ಮುಖ್ಯವಾಗಿರ್ತಕ್ಕಂಥ ಸಂವಿಧಾನ ರಚನಾ ಸಮಿತಿಯ ಸಭೆ, ಇದರ ಅಧ್ಯಕ್ಷರು ಯಾರಾಗಿದ್ದರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಎರಡನೇದಾಗಿ, ಸಂವಿಧಾನ ಕರಡು ರಚನಾ ಸಮಿತಿ ಸಭೆ, ಸಂವಿಧಾನದ ಕರಡು ರಚನಾ ಸಮಿತಿ ಸಭೆ, ಇದರ ಅಧ್ಯಕ್ಷರು ಯಾರಾಗಿದ್ದರು? ಬೋಧಿಸತ್ವ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಮೂರನೇದು, ಸಂವಿಧಾನ ರಚನಾ ಸಮಿತಿಯ ಸಭೆಯ ಅಡ್ವೈಸರ್, ಸಲಹೆಗಾರರು ಅಂತ ಯಾರಾಗಿದ್ರು? BN ರಾವ್ ಆಗಿದ್ರು. ನೋಡಿ, ಸಂವಿಧಾನ ರಚನಾ ಸಮಿತಿಯ ಅಡ್ವೈಸರ್ ಇವರು, ಡ್ರಾಫ್ಟಿಂಗ್ ಕಮಿಟಿಯ ಅಡ್ವೈಸರ್ ಅಲ್ಲ, ಇದು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಇನ್ನು 4ನೇದಾಗಿ, ಭಾರತದ ಸಂವಿಧಾನ ಬರೆದಿರ್ತಕ್ಕಂಥವ್ರು ಬಾಬಾ ಸಾಹೇಬರು, ಆದರೆ ಅದನ್ನು ಕ್ಯಾಲಿಫರ್ಸ್ನಲ್ಲಿ ನಕಲು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಪ್ರೇಮ್ ಬಿಹಾರಿ ರೈಜಾದಾ ಮತ್ತು ನಂದಲಾಲ್ ಬೋಸ್ ಅಂತಕ್ಕಂಥ ವ್ಯಕ್ತಿಗಳು. ಕಾಪಿ ಮಾಡಿದ್ರೆ ಕ್ಯಾಲಿಫರ್ಸ್ನಲ್ಲಿ ಬರೆದಿಟ್ಟು ಕೆಡುವುದು ಹಾಗೆ ಒಂದು ಡಿಸೈನ್ ಅನ್ನು ಮಾಡಿ ಸುತ್ತಮುತ್ತ ಡಿಸೈನ್ ಮಾಡಿರ್ತಕ್ಕಂಥವ್ರು ನಂದಲಾಲ್ ಬೋಸ್ ಮತ್ತು ಪ್ರೇಮ್ ಬಿಹಾರಿ ರೈಜಾದಾ ಅಂತ. ಈ 4 ಅಂಶಗಳು ಗಮನಿಸಬೇಕು. ಇನ್ನು 3ನೇ ವಿಷಯ ಏನಪ್ಪಾ ಅಂದ್ರೆ, ಈ ಮೊಟ್ಟ ಮೊದಲಾಗಿ ಈ BN ರಾವ್ ಅವರ ವಿಷಯಕ್ಕೆ ಬಂದಾಗ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂದ್ರೆ, BN ರಾವ್ ಅವರು ಸಂವಿಧಾನ ರಚನಾ ಸಮಿತಿಯ ಚುನಾಯಿತ ಪ್ರತಿನಿಧಿ ಅಲ್ಲ, ನೆನಪಿಟ್ಕೊಳ್ಳಿ. ಸಂವಿಧಾನ ರಚನೆಗೆ ಸಂಬಂಧಪಟ್ಟ ಹಾಗೆ 1945 ನವೆಂಬರ್ಲಿಂದ 1946 ಜುಲೈವರೆಗೂ ಕೂಡ ಸಂವಿಧಾನ ರಚನಾ ಸಮಿತಿಯ ಸದಸ್ಯರ ಆಯ್ಕೆಯ ಪ್ರಕ್ರಿಯೆ ಆರಂಭವಾಯಿತು. ಆದರೆ ಈ ಪ್ರಕ್ರಿಯೆಯಲ್ಲಿ BN ರಾವ್ ರೋಲ್ ಏನೂ ಇದ್ದಿಲ್ಲ. ಅಂದ್ರೆ ಅವರು ಚುನಾಯಿತ ಪ್ರತಿನಿಧಿ ಅಲ್ಲ, ಅವರು ನಾಮನಿರ್ದೇಶನ ಪ್ರತಿನಿಧಿ. ಅಂದ್ರೆ ನಾಮಿನೇಟ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಯಾರಿಗೆ ಅಡಿಯಾಳಾಗಿರ್ತಾರಂದ್ರೆ ಆ ಪಕ್ಷಕ್ಕೆ ಅಥವಾ ಆ ಪಕ್ಷದ ಪ್ರಮುಖರಿಗೆ ಅಂತ. ಜನಪ್ರತಿನಿಧಿಗಳು ಜನರ ಪ್ರತಿನಿಧಿಗಳಾದರೆ, ಅಂದ್ರೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಇರ್ತಕ್ಕಂಥ 296 ಜನರು ಅವರು ಜನರ ಪ್ರತಿನಿಧಿಗಳಾದರೆ, ನಾಮಿನೇಟೆಡ್ಗೊಂಡಿರ್ತಕ್ಕಂಥ BN ರಾವ್ ಏನಾಗಿರೋದು, ಇವರು ಆ ಪಕ್ಷದ
ಅಥವಾ ಪಕ್ಷದ ಪ್ರಮುಖರ ಪ್ರತಿನಿಧಿವಿನ ಜನಪ್ರತಿನಿಧಿ ಅಲ್ಲ. ಇದೊಂದು ಗಮನಿಸಬೇಕು. ಎರಡನೇ ವಿಷಯ ಅಂದರೆ ಬಿ ಎನ್ ರಾವ್ ಅವರು ಸಂವಿಧಾನ ರಚನಾ ಸಮಿತಿಯ ಸಲಹೆಗಾರರೇ ವಿನ ಕರಡು ರಚನೆ ಸಮಿತಿಯ ಸಲಹೆಗಾರರಲ್ಲ. ಕರಡು ರಚನೆ ಸಮಿತಿಗೆ ಸಲಹೆಗಾರ. ಮೂರನೇ ವಿಚಾರ ಅಂದರೆ ಬಿ ಎನ್ ರಾವ್ ಅವರನ್ನು ಗೌರವಿಸೋಣ, ಆದರೆ ವಿಷಯ ವಸ್ತು ಸ್ಪಷ್ಟತೆ ಇರಬೇಕು ತಾನೆ. ಬಿ ಎನ್ ರಾವ್ ಅವರು ಲಾ ಓದಿರ್ತಕ್ಕಂಥ ಮತ್ತು ನ್ಯಾಯವಾದಿಯಾಗಿ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ, ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಅಂದರೆ ಬಿ ಎನ್ ರಾವ್ ಅವರು ಇವರು ಕಾನೂನು ತಜ್ಞರೇ ವಿನಃ ಸಂವಿಧಾನ ತಜ್ಞರಲ್ಲ. ಇದು ನೀವೆಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಬಿ ಎನ್ ರಾವ್ ಅವರು ಕಾನೂನು ತಜ್ಞರೇ ವಿನಃ ಸಂವಿಧಾನ ತಜ್ಞರಲ್ಲ. ಬಾಬಾ ಸಾಹೇಬರು ಕಾನೂನು ತಜ್ಞರ ಜೊತೆಗೆ ಸಂವಿಧಾನ ತಜ್ಞರಾಗಿದ್ದರು. ಮೂರನೇ ವಿಚಾರ ಏನಪ್ಪ ಅಂದ್ರೆ, ಒಂದ್ ವೇಳೆ ಬಿ ಎನ್ ರಾವ್ ಅವರು ಭಾರತ ಸಂವಿಧಾನ ಬರದಾರಂತ ನೀವೇನು ಪ್ರತಿಪಾದನೆ ಮಾಡ್ತಿರಲ್ಲ, ಅಂತ ಮೂರ್ಖರಿಗೆ ಹೇಳ್ತೀನಿ, 1947 ಜೂನ್ 3ನೇ ತಾರೀಕು ದಿವಸ ಇಂಡಿಯಾ ಮತ್ತು ಪಾಕಿಸ್ತಾನ ಪಾರ್ಟಿಷನ್ ಆಯಿತು. ಅವಾಗ ಏನು ಮಾಡಿದ್ರು, ಈ ಗಾಂಧೀಜಿಯ ಚಮಚಗಳು ಜೈಸೂರು ಮತ್ತು ಕೂಲ್ನಾದಲ್ಲಿ ಮುಸ್ಲಿಮರ ಸಂಖ್ಯೆ ಕಡಿಮೆ ಇದ್ದಾಗ್ಯೂ ಕೂಡ ಆ ಜೈಸೂರು ಮತ್ತು ಕೂಲ್ನಾಲಿಂದ ಚುನಾಯಿತಗೊಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಭಾರತದ ಸಂವಿಧಾನ ರಚನಾ ಸಮಿತಿಯಿಂದ ಹೊರಗೆ ಹಾಕಬೇಕು ಅನ್ನೋ ದುರುದ್ದೇಶದಿಂದ ನೆಹರು, ಪಟೇಲ, ರಾಜೇಂದ್ರ ಪ್ರಸಾದ, ಗಾಂಧಿ, ಶ್ಯಾಮ ಪ್ರಸಾದ್ ಮುಖರ್ಜಿ, ಮದನ್ ಮೋಹನ್ ಮಾಳವೀಯ, ರಾಜ್ಕುಮಾರ್ ಅಮೃತಕೌರ, ಸರೋಜಿನಿ ನಾಯ್ಡು, ಇಂಥ ವಿ ಡಿ ಸಾವರ್ಕರ್, ಇವರೆಲ್ಲರೂ ಕೂಡ ಎಲ್ಲಾ ಟೋಟಲಿ ಈ ದೇಶದ ಬ್ರಾಹ್ಮಣವಾದಿಗಳು ಯಾವುದೇ ಪಕ್ಷದವರಿದ್ದರೂ ಕೂಡ ಬಾಬಾ ಸಾಹೇಬ್ರನ್ನು ಸಂವಿಧಾನ ರಚನಾ ಸಮಿತಿಯಿಂದ ಹೊರಗೆ ಹಾಕಬೇಕು ಅಂತ. ಅದು ಇಷ್ಟಾರ್ಥ ಪೂರ ಆಯ್ತು. ಯಾವಾಗ? 1947 ಜೂನ್ 3ನೇ ತಾರೀಕು ದಿವಸ. ಕಾರಣ ಏನಂದರೆ, ಜೈಸೂರು ಮತ್ತು ಕೂಲ್ನ ಪೂರ್ವ ಪಾಕಿಸ್ತಾನಕ್ಕೆ ಅಂದ್ರೆ ಬಾಂಗ್ಲಾದೇಶಕ್ಕೆ ಹೋದ ಪ್ರಯುಕ್ತ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಂತಾರೆ, ನನ್ನ ಜನ ಭಾರತದಲ್ಲಿ ಬಡತನದಲ್ಲಿ ಮತ್ತು ಸಾಮಾಜಿಕ ಶೋಷಣೆಯಿಂದ ಬಳುಕ್ತಿರ್ಬೇಕಾದ್ರೆ ನಾನು ಪೂರ್ವ ಪಾಕಿಸ್ತಾನಕ್ಕೆ ಹೋಗಿ ಏನ್ ಮಾಡ್ಲಿ ಅಂತ ತಿಳಿದು 3ನೇ ಜೂನ್ 1947 ಬಾಬಾ ಸಾಹೇಬರು ತಮ್ಮ ಸಂವಿಧಾನ ರಚನಾ ಸಮಿತಿಯ ಸಭೆ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. 3ನೇ ಜೂನ್ಲಿಂದ 14ನೇ ಜುಲೈ 1947 ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಸಭೆಯಿಂದ ಹೊರಗುಳಿದರು. ಮುಂಬೈಯಲ್ಲಿ ಹೈಕೋರ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇಲ್ಲಿ ನಮ್ಗೆ ಅಂದ್ರೆ ನಾನು ಉದ್ಭವಗೊಳಿಸಿರ್ತಕ್ಕಂಥ ಪ್ರಶ್ನೆ ಏನಂದ್ರೆ, 3ನೇ ಜೂನ್ 1947 ಬಾಬಾ ಸಾಹೇಬರು ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿ ಇಲ್ಲ, ಆದರೆ ಬಿ ಎನ್ ರಾವ್ ಅವರು ಅದಾರ. ಬಿ ಎನ್ ರಾವ್ ಅವರು ಆ ಸಂವಿಧಾನ ರಚನಾ ಸಮಿತಿಯ ಸಭೆ ಇದ್ದ ಪ್ರಯುಕ್ತ ಅವರೇ ಸಂವಿಧಾನ ರಚನೆ ಮಾಡಬೇಕಾಗಿತ್ತಲ್ಲ, ಮತ್ತೆ ಯಾಕೆ ಮಾಡಲಿಲ್ಲ? ಇಲ್ಲಿ ನೀವೆಲ್ಲರೂ ಗಮನಿಸಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಒಂದು ಕ್ಲೂ ಇದೆ. ಏನು ಕ್ಲೂ? ಬಿ ಎನ್ ರಾವ್ ಅವರಿಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 25ನೇ ನವೆಂಬರ್ 1949 ಸಮಾರೋಪ ಸಮಾರಂಭದಲ್ಲಿ, ಸಂವಿಧಾನ ಸಮರ್ಪಣೆ ಸಮಾರೋಪ ಸಮಾರಂಭದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ. ಆ ಮಾತು ನೇರವಾಗಿ ಬಾಬಾ ಸಾಹೇಬ್ರ ಬಾಯಿಂದಲೇ ಇಲ್ಲಿದೆ ಅದಂತದ್ದು. ಏನ್ ಹೇಳ್ತಾರೆ ಬಾಬಾ ಸಾಹೇಬ್ರು? ದ ಕ್ರೆಡಿಟ್ ದಟ್ ಈಸ್ ಗಿವನ್ ಟು ಮೀ ಡಸ್ ನಾಟ್ ರಿಯಲಿ ಬಿಲಾಂಗ್ ಟು ಮೀ, ಇಟ್ ಬಿಲಾಂಗ್ಸ್ ಟು ಪಾರ್ಷಲಿ ಟು ಪಿ ಎನ್ ರಾವ್, ದ ಕಾನ್ಸ್ಟಿಟ್ಯೂಷನ್ ಅಡ್ವೈಸರ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಹೂ ಪ್ರಿಪೇರ್ಡ್ ಎ ರಫ್ ಡ್ರಾಫ್ಟ್. ಇಲ್ಲಿ ಎರಡು ಪದಗಳು ನಾವು ಗಮನಿಸಬೇಕು ಸ್ನೇಹಿತರೆ. ಏನು? ಒಂದು ಪಾರ್ಷಲಿ ಅಂತಕ್ಕಂಥದ್ದು, ಎರಡನೇದು ರಫ್ ಡ್ರಾಫ್ಟ್ ಅಂತಕ್ಕಂಥದ್ದು. ಇದರ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ನಾನು ಇವತ್ತು. ಇವರು ಈ ವಿಷಯವನ್ನು ಹಿಡ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಏನು? ಮಲಿಕೆ ನಾಟ ಏನು ಸ್ಟಾರ್ಟ್ ಮಾಡಿದ್ದಾರೆ? ರಫ್ ಡ್ರಾಫ್ಟ್ ಅಂತಕ್ಕಂಥದ್ದು. ಇಲ್ಲ, ಬಾಬಾ ಸಾಹೇಬರು ಹೇಳಿದ್ದಾರೆ ರಫ್ ಅನ್ನು ಬಿಟ್ಬಿಟ್ಟು ಡ್ರಾಫ್ಟ್ ಅನ್ನು ತಗೊಂಡ್ಬಿಟ್ಟಿದ್ದಾರೆ, ಇವರೇ ಡ್ರಾಫ್ಟ್ ಬರೆದಿದ್ದಾರೆ, ಬಾಬಾ ಸಾಹೇಬರು ಬರೇ ವಿಧಿಗಳು ಹಾಕಿದ್ದಾರೆ ಅಂತಕ್ಕಂಥ ಉದ್ದಟತನದ ಮಾತಾಡ್ತಾ ಇದ್ದಾರೆ. ಈ ಎರಡೂ ಶಬ್ದಗಳಿಗೆ ಸ್ಪಷ್ಟೀಕರಣವನ್ನು ಮತ್ತು ದಾಖಲೆ ಕೊಡಲೇ ಲೈವ್ ಬಂದಿರತಕ್ಕಂಥದ್ದು. ಪಾರ್ಷಲಿ ಅಂದ್ರೆ ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ. ಅಲ್ಲಿ ಟಿ ಟಿ ಕೃಷ್ಣಮಾಚಾರಿ ಅವರು 1949 ನವೆಂಬರ್ 25ನೇ ತಾರೀಕು ದಿವಸ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಟಿ ಟಿ ಕೃಷ್ಣಮಾಚಾರಿ ಅವರು ಹೇಳ್ತಾರೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರಡು ರಚನಾ ಸಮಿತಿ ಅಧ್ಯಕ್ಷರಾಗಿದ್ದಾಗ ಆ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರು, ಯಾರ್ಯಾರ ಸದಸ್ಯರು, ಆ ಸದಸ್ಯರು ಏನ್ ಮಾಡಿಬಿಟ್ರಪ್ಪ ಅಂದ್ರೆ, ಒಬ್ರು ತೀರ್ ಹೋದ್ರು, ಒಬ್ರು ರಾಜೀನಾಮೆ ಕೊಟ್ಟರು, ಒಬ್ರು ಸಕ್ರಿಯ ರಾಜಕಾರಣದಲ್ಲಿ ತೊಡ್ಕೊಂಡ್ಬಿಟ್ರು. ಯಾರ್ಯಾರು ನೋಡ್ರಿ? 1949 ನವೆಂಬರ್ 25ನೇ ತಾರೀಕು ದಿವಸ ಟಿ ಟಿ ಕೃಷ್ಣಮಾಚಾರಿ ಅವರು ಹೇಳ್ತಾರೆ, ಏನು? ಬಿ ಎಲ್ ಮಿತ್ತಲ್ ಅಂತಕ್ಕಂಥವ್ರು ಕೆಲವೇ ದಿವಸದಲ್ಲಿ ಡ್ರಾಫ್ಟಿಂಗ್ ಕಮಿಟಿಗೆ ರಾಜೀನಾಮೆ ಕೊಟ್ಟರು. ಡಿ ಪಿ ಖೈತಾನ್ ಅಂತಕ್ಕಂಥವ್ರು 1947 ತೀರ್ ಬಿಟ್ರು.
ಅಲ್ಲಾಡಿ ಕೃಷ್ಣಮಾಚಾರ್ಯ ಅಯ್ಯರವರು 1947ರಲ್ಲಿ ಆರೋಗ್ಯದಿಂದ ಸರಿ ಇರದ ಕಾರಣ ಅವರು ಸಂವಿಧಾನ ರಚನಾ ಸಮಿತಿ ಸಭೆಗೆ ಬರಲಿಲ್ಲ. ಎನ್ ಗೋಪಾಲಸ್ವಾಮಿ ಅಯ್ಯಂಗರ್ ಅವರು 1947ರಿಂದಲೇ ಕಾಶ್ಮೀರದ ಮುಖ್ಯಮಂತ್ರಿ ಆದ ಪ್ರಯುಕ್ತ ಅವರು ಡ್ರಾಫ್ಟಿಂಗ್ ಕಮಿಟಿ ಬರಲಿಲ್ಲ. KM ಮುನ್ಷಿ ಅವರು ಹೈದರಾಬಾದ್ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ಪ್ರಯುಕ್ತ ಅವರೂ ಬರಲಿಲ್ಲ. ಸೈಯದ್ ಮೊಹಮ್ಮದ್ ಸಾದುಲ್ಲಾ ಅಸ್ಸಾಂದ ರಾಜಕೀಯದಲ್ಲಿ ಸಕ್ರಿಯವಾದ ಪ್ರಯುಕ್ತ ಡ್ರಾಫ್ಟಿಂಗ್ ಕಮಿಟಿಗೆ ಬರಲಿಲ್ಲ ಅಂತ ತಿಳಿದು ನಾನು ಹೇಳಿದ್ದು ದಾಖಲೆ ಮಾಡಿದ್ದೇನೆ ನಾನು. ಇದು TT ಕೃಷ್ಣಮಾಚಾರ್ಯ ಅಯ್ಯರವರು ಸಂವಿಧಾನ ರಚನಾ ಸಮಿತಿಯ ಸಮಾರೋಪ ಸಮಾರಂಭದಲ್ಲಿ ಹೇಳಿರ್ತಕ್ಕಂಥದ್ದು. ಅಲ್ಲಿ ಮುಂದುವರೆದು ಹೇಳ್ತಾರೆ, ಇವರು 6 ಜನನು ಕೂಡ ಈ ರೀತಿ ಸಬೂಬಿಗಳ ಹೊರಗೋದ ಪ್ರಯುಕ್ತ ಏಕಾಂಗಿಯಾಗಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಬರೆದರು, ಅದಕ್ಕಾಗಿ ನಾವು ಋಣಿಯಾಗಿದ್ದೇವೆ ಅಂತಕ್ಕಂಥ. ಇನ್ನು ಆ ವಿಷಯ ಅಲ್ಲೇ ಬಿಟ್ಟು ಬಿಡೋಣ. ಈ ಮನುವಾದಿಗಳು ಪ್ರತಿಪಾದನೆ ಮಾಡತಕ್ಕಂಥ ಒಂದು ಅಂಶ ತನ ಬರೋಣ. ರಫ್ ಡ್ರಾಫ್ಟ್ ಮತ್ತು ಪಾರ್ಷಲಿ ಕ್ರೆಡಿಟ್ ಗೋಸ್ ಟು ಪಾರ್ಷಲಿ ಭಾಗಶಃ ಅಂತಕ್ಕಂಥ ಒಂದಿಷ್ಟಪ್ಪ ಅಂತ 100% ಕೆಲಸ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಮಾಡ್ಯಾರ. ಒಂದಿಷ್ಟು BN ರಾವ್ನು ಕೂಡ ಪಾರ್ಷಲಿ ಒಂದಿಷ್ಟು ಭಾಗ ಅವ್ರಿಗೂ ಕ್ರೆಡಿಟ್ ಸಿಗಬೇಕು ಅಂತ ಯಾಕೆ ಅಂತಾರ ಅನ್ನೋದ್ರ ಬಗ್ಗೆ ನಾನೀಗ 2 ಅಂಶಗಳು ನಿಮ್ಗೆ ಗಮನ ತರ್ತೇನೆ. ಸ್ನೇಹಿತರೆ, ಸಂವಿಧಾನ ರಚನಾ ಸಮಿತಿಯಲ್ಲಿ 2 ಮುಖ್ಯವಾಗಿರ್ತಕ್ಕಂಥ ಸಮಿತಿಗಳಿದ್ದು. ಅದು 21 ಡಿಸೆಂಬರ್ 1946ರಂದು ರಚನೆ ಆಗಿರ್ತಕ್ಕಂಥ ಸಮಿತಿಗಳು. ಒಂದು ಸಮಿತಿ ಏನಿತ್ತಂದ್ರೆ ಮೂಲ ಸಿದ್ಧಾಂತ ಸಮಿತಿ ಅಂತಕ್ಕಂಥದ್ದು, ಮೇನ್ ಸ್ಟ್ರಕ್ಚರ್ ಕಮಿಟಿ ಅಂತ. ಸಂವಿಧಾನ ರಚನೆ ಮಾಡತಕ್ಕಂಥ ಮೂಲ ಸಿದ್ಧಾಂತ ಸಮಿತಿ ಅಂತ ಒಂದಾದ್ರೆ ಇದರಲ್ಲಿ 5 ವಿಭಾಗಗಳಿದ್ದು. ಅದರಲ್ಲಿ ಮೂಲ ಸಿದ್ಧಾಂತ ಸಮಿತಿ ಸಭೆಯಲ್ಲಿ ಮತ್ತು ಪ್ರಾಂತೀಯ ಮೂಲ ಸಿದ್ಧಾಂತ ಸಮಿತಿ, ಇಡೀ ದೇಶದ 563 ಪ್ರಾಂತ್ಯಗಳೇನಿದ್ದವು, ಈ 563 ಪ್ರಾಂತೀಯ ಮೂಲ ಸಿದ್ಧಾಂತ ಸಮಿತಿಗಳು ರಚನೆ ಮಾಡಿದರು. ಆ ಸಮಿತಿ ಎಷ್ಟು ಸಮಿತಿಗಳಿದ್ದು ಅದರಲ್ಲಿ ಆ ಸಿದ್ಧಾಂತ ಸಮಿತಿಯಲ್ಲಿ ಅಂದರೆ 22 ಸಮಿತಿಗಳು. ಮೂಲ ಸಿದ್ಧಾಂತ ಸಮಿತಿಯಲ್ಲಿ 5 ಸಮಿತಿಗಳು, ಮುಖ್ಯವಾಗಿರ್ತಕ್ಕಂಥ ಸಮಿತಿಗಳು, ಮೇನ್ ಕಮಿಟಿ ಯಾವುದು? ಒಂದು ಸಂಘ ಸಂವಿಧಾನ ಸಮಿತಿ, ಪ್ರಾಂತೀಯ ಸಂವಿಧಾನ ಸಮಿತಿ, ಸಂಘ ಶಕ್ತಿ ಸಮಿತಿ, ಮೂಲ ಅಧಿಕಾರಿಗಳ ಸಮಿತಿ ಮತ್ತು ಸಂವಿಧಾನ ಕರಡು ರಚನಾ ಸಮಿತಿ ಅಂತ. ಇವು ಮೇನ್ ಇರ್ತಕ್ಕಂಥ 5 ಸಮಿತಿಗಳು. ಇನ್ನ ಈ 5 ಸಮಿತಿಗಳಿಗೆ BN ರಾವ್ಗೂ ಯಾವುದೇ ಸಂಬಂಧ ಇಲ್ಲ. ಕಾರಣ ಏನಂದ್ರೆ ಈ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಏನಿತ್ತಲ್ಲ, ಮೂಲ ಸಿದ್ಧಾಂತ ಸಮಿತಿಗಳು 22, ಈ 22 ಸಮಿತಿಗಳ ವರದಿಗಳನ್ನು ಕ್ರೋಢೀಕರಣ ಮಾಡತಕ್ಕಂಥದ್ದು, ಅದರ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ದು ಈ ಜವಾಬ್ದಾರಿ 5 ಸಮಿತಿಗಾಗಿತ್ತು. ಇನ್ನು BN ರಾವ್ ಅವರು ರಫ್ ಡ್ರಾಫ್ಟ್ ಮಾಡಿದ ಯಾವುದು? BN ರಾವ್ ಅವರು ರಫ್ ಡ್ರಾಫ್ಟ್ ಮಾಡಿರ್ತಕ್ಕಂಥದ್ದು ಏನು 22 ಪ್ರಾಂತೀಯ ಮೂಲ ಸಿದ್ಧಾಂತ ಸಮಿತಿಯ ಸಭೆಗಳೇನಿದ್ದವಲ್ಲ, ಇದರಲ್ಲಿ ಸುಮಾರು ಒಂದು 200 ಚಿಲ್ಲರೆ ಜನ ಸದಸ್ಯರು, ಸಂವಿಧಾನ ರಚನಾ ಸಮಿತಿ ಸದಸ್ಯರು ಈ ಸಮಿತಿಗಳಲ್ಲಿದ್ದರು. ಅದರ ಸಂಪೂರ್ಣ ಮಾಹಿತಿ ನನ್ನ ಸಂವಿಧಾನ ಪಿತಾಮಹ ಬಾಬಾ ಸಾಹೇಬ್ ಅಂತಕ್ಕಂಥ ಪುಸ್ತಕದಲ್ಲಿ ದಾಖಲೆ ಮಾಡಿದ್ದೇನೆ. ಈ 22 ಸಮಿತಿಯ ಜನಾಂಗದವರು ಆಯಾ ಪ್ರಾಂತ್ಯಗಳಿಂದ ತಂದಿರತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ, ಶೈಕ್ಷಣಿಕವಾಗಿರ್ತಕ್ಕಂಥ, ಆರ್ಥಿಕವಾಗಿರ್ತಕ್ಕಂಥ, ರಾಜಕೀಯವಾಗಿರ್ತಕ್ಕಂಥ, ಧಾರ್ಮಿಕವಾಗಿರ್ತಕ್ಕಂಥ, ಒಟ್ಟಾರೆ ಸರ್ವತೋಮುಖವಾಗಿರ್ತಕ್ಕಂಥ ಪ್ರಜೆಗಳ ಅಭಿವೃದ್ಧಿ ಆಗಬೇಕಾದ್ರೆ ನಾವು ಎಂಥ ಅಂಶಗಳು ಭಾರತ ಸಂವಿಧಾನದಲ್ಲಿ ಇಡಬೇಕು ಅಂತಕ್ಕಂಥದ್ದು ಈ 22 ಸಮಿತಿಯ ಸದಸ್ಯರು ವರದಿಗಳನ್ನು ತಯಾರ್ಕೊಂಡು ಮಾಡ್ಕೊಂಡ್ ಬರ್ತಾರೆ. ಅವೆಲ್ಲರೂ ಕೂಡ ರಿಪೋರ್ಟ್ ತರ್ತಾರೆ, 22 ಸಮಿತಿದು ವರದಿಗಳು. ಈ ವರದಿಗಳನ್ನೆಲ್ಲ ರಾಜೇಂದ್ರ ಪ್ರಸಾದ್ ಅವರ ಆತ್ಮೀಯ ಮಿತ್ರರು ಮತ್ತು ಸಂವಿಧಾನ ರಚನಾ ಸಮಿತಿಯ ಸಲಹೆಗಾರರಾಗಿರ್ತಕ್ಕಂಥ BN ರಾವ್ ಅವರಿಗೆ ರಾಜೇಂದ್ರ ಪ್ರಸಾದ್ ಅವರು ಕೊಡ್ತಾರೆ. BN ರಾವ್ ಅವರು ಏನ್ ಮಾಡ್ತಾರೆ, 22 ಸಮಿತಿಗಳ ಎಲ್ಲಾ ವರದಿಗಳನ್ನ ತಂದು ಅನುಬಂಧ 1, ಅನುಬಂಧ 2 ಅಥವಾ ವಿಧಿ 1, ವಿಧಿ 2 ಅಂತ ತಿಳಿದು ಅವ್ರೇನ್ ಮಾಡ್ಬಿಡ್ತಾರೆ, ಒಟ್ಟು 22 ಸಮಿತಿ ಸಭೆಗಳ ಎಲ್ಲ ಅಂಶಗಳನ್ನು ಅವ್ರು ಕೊಟ್ಟಿರ್ತಕ್ಕಂಥ ಶಿಫಾರಸುಗಳನ್ನು, ಮಾರ್ಗದರ್ಶಕಗಳನ್ನು ಏನು ಹೆಂಗೆ ಒಬ್ಬ ಕ್ಲರ್ಕ್ ಬರೀತಾರಲ್ಲೋ ಹಾಗೆ ಕ್ರಮಬದ್ಧವಾಗಿ ವಿಧಿಬದ್ಧವಾಗಿ 243 ಅನುಚ್ಛೇದಗಳನ್ನು ಬರೀತಾರೆ. ಅದು 13 ಭಾಗಗಳಲ್ಲಿ 243 ಬರೆದು ಬಿಡುತ್ತಾರೆ. ಇದನ್ನು ರಫ್ ಡ್ರಾಫ್ಟ್ ಅಂತ ಕರೀತಾರೆ, ರಫ್ ಡ್ರಾಫ್ಟ್ ಅಂತ. ಇನ್ನು 2ನೇ ವಿಷಯ ಏನಂದ್ರೆ, ಈ ಮನುವಾದಿಗಳು ಪ್ರತಿಪಾದನೆ ಮಾಡತಕ್ಕಂಥದ್ದು ಭಾರತದ ಸಂವಿಧಾನ ರಚನೆ ಮಾಡುವ ಪೂರ್ವದಲ್ಲಿ BN ರಾವ್ ಅವರು ವಿದೇಶಕ್ಕೆ ಹೋಗಿ ವಿದೇಶದಲ್ಲಿರ್ತಕ್ಕಂಥ ಭಾರತದ ಬೇರೆ ಬೇರೆ ಸಂವಿಧಾನಗಳನ್ನು ಅಧ್ಯಯನ ಮಾಡಿದ್ರು. ಎಸ್, BN ರಾವ್ ಅವರು ಹೋಗಿರ್ತಕ್ಕಂಥದ್ದು ಒಂದು ಅಮೆರಿಕಕ್ಕೆ, 2ನೇದು ವಾಷಿಂಗ್ಟನ್ಗೆ, 3ನೇದು ನ್ಯೂಯಾರ್ಕ್ಗೆ, ಕೆನಡಾಗೆ ಮತ್ತು ಐರಿಷ್ ದೇಶಕ್ಕೆ, 5 ದೇಶಗಳಿಗೆ ಹೋಗಿರ್ತಾರೆ. ಈ 5 ದೇಶಗಳಿಗೆ ಸಂದರ್ಶನ ಮಾಡಿರ್ತಕ್ಕಂಥ BN ರಾವ್ ಅವರು ಅಲ್ಲಿ ಮೂಲಭೂತವಾಗಿ ಚರ್ಚೆ ಮಾಡಿರ್ತಕ್ಕಂಥ ವಿಷಯ ಏನು? ಇವರು ಯಾವುದೇ ಪಾರ್ಲಿಮೆಂಟರಿ ಸಿಸ್ಟಮ್ಗೆ ಹೋಗ್ಲಿಲ್ಲ, ಅಂದ್ರೆ ಜನಪ್ರತಿನಿಧಿಗಳ ಹತ್ರ ಹೋಗ್ಲಿಲ್ಲ. ಇವರು ಹೋಗಿರ್ತಕ್ಕಂಥದ್ದು ನ್ಯಾಯಾಧೀಶರ ಹತ್ರ. ಯಾರ್ಯಾರು? ಅಮೆರಿಕದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ
ಫ್ರ್ಯಾಂಕ್ ಫರ್ಟರ್ ಅಂತಕ್ಕಂಥ ನ್ಯಾಯಾಧೀಶರ ಹತ್ರ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ. ತದನಂತರ ಇವರು ಕೆನಡಾದ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಥೋರ್ಷನ್ ಅಂತಕ್ಕಂಥವ್ರನ್ನ ಸಂದರ್ಶನ ಮಾಡ್ತಾರೆ. ಹೀಗೆ ಅಲ್ಲಿ ನ್ಯಾಯಮೂರ್ತಿಗಳು ಅಮೆರಿಕದ, ನ್ಯೂಯಾರ್ಕದಲ್ಲಿ, ಕೆನಡಾದಾಗಿರ್ಬೋದು, ಐರಿಷ್ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ನ್ಯಾಯಾಧೀಶರನ್ನು ಯಾಕೆ ನ್ಯಾಯಾಧೀಶರ ಹತ್ರ ಹೋದ್ರಂದ್ರೆ BN ರಾವ್ ಕೂಡ ಇಂಟರ್ನ್ಯಾಷನಲ್ ಕೋರ್ಟ್ ಆಗಿರ್ತಕ್ಕಂಥ ಹೇಗ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. ಸೊ ಅದಕ್ಕಾಗಿ ಆ ಕೆಪಾಸಿಟಿ ಮೇಲೆ ಇವರು ಈ ನ್ಯಾಯಾಧೀಶರನ್ನು ಕಾಣ್ತಾರೆ. ನ್ಯಾಯಾಧೀಶರನ್ನು ಕಂಡು ಏನ್ ಚರ್ಚೆ ಮಾಡ್ತಾರೆ ಅಂದ್ರೆ ಭಾರತದ ಮುಂಬರ್ತಕ್ಕಂಥ ಸಂವಿಧಾನಕ್ಕ ಸಮಸ್ಯೆಗಳು, ಅಂದ್ರೆ ಸಂವಿಧಾನಕ್ಕೆ ಏನೇನು ಸಮಸ್ಯೆ ಬರ್ತಾವ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಸಂವಿಧಾನ ಜಾರಿಗೆ ತಂದ ನಂತರ ಸಂವಿಧಾನದಲ್ಲಿ ಏನೇನು ಚರ್ಚೆ ಬರ್ತವೆ, ಇನ್ನು ಬಾಬಾ ಸಾಹೇಬರು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಆರ್ಟಿಕಲ್ 32ದಲ್ಲಿ ಇಟ್ಟಿದಾರಲ್ಲ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಎರಡನೇದು ಏನ್ ಮಾಡ್ತಾರೆ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ, ಅಂದ್ರೆ ನ್ಯಾಯಾಧೀಶರು ಯಾರಾಗಿರ್ಬೇಕು, ನ್ಯಾಯವಾದಿಗಳಾಗಿರ್ಬೇಕು, ಈ ನ್ಯಾಯಾಧೀಶರು ನೇಮಕ ಮಾಡ್ತಕ್ಕಂಥ ಪ್ರಕ್ರಿಯೆ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಮೂರನೇದಾಗಿ ಮೂಲಭೂತ ಹಕ್ಕುಗಳ ಚರ್ಚೆ ಬಗ್ಗೆ, ಮೂಲಭೂತ ಹಕ್ಕುಗಳ ಅಳವಡಿಕೆ ಬಗ್ಗೆ ಚರ್ಚೆ ಮಾಡ್ತಾರೆ. ಹೀಗೆ ಈ ಮೂರು ಅಂಶಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿರ್ತಕ್ಕಂಥ BN ರಾವ್ ಅವರು ಈ ಅಮೆರಿಕ ಮತ್ತು ನ್ಯೂಯಾರ್ಕ್, ಕೆನಡಾ ಮತ್ತು ಐರಿಷ್ಲಿಂದ ಬಂದು ಒಂದು ಡ್ರಾಫ್ಟ್ ಅಂತ ತಯಾರು ಮಾಡ್ತಾರೆ. ನೋಡಿ ಇಲ್ಲಿ 2 ಡ್ರಾಫ್ಟ್ ತಯಾರದು. ಒಂದು ಪ್ರಾಂತೀಯ ಮೂಲ ಸಿದ್ಧಾಂತ ಸಮಿತಿಯ 22 ಸಮಿತಿಗಳು ಕೊಟ್ಟಿರ್ತಕ್ಕಂಥ ಶಿಫಾರಸುಗಳನ್ನು ಕ್ರೊನಾಲಜಿಕಲ್ ಆಗಿ ಬರೆದು 243 ಅನುಚ್ಛೇದ 13 ಶೆಡ್ಯೂಲ್ಗಳಲ್ಲಿ ಅದೊಂದು ರಫ್ ಡ್ರಾಫ್ಟ್ ಬರೆದಿಟ್ರು. ಎರಡನೇದೇನು ಅಮೆರಿಕ, ವಾಷಿಂಗ್ಟನ್, ನ್ಯೂಯಾರ್ಕ್, ಕೆನಡಾ, ಐರಿಷ್ಗೆ ಹೋಗಿ ಅಲ್ಲಿರ್ತಕ್ಕಂಥ ನ್ಯಾಯಾಧೀಶರನ್ನು ಕಂಡು ಅವರ ಜೊತೆಗೆ ಚರ್ಚೆ ಮಾಡಿರ್ತಕ್ಕಂಥ ಅಂಶಗಳಾಗಿರ್ತಕ್ಕಂಥ ಸಂವಿಧಾನಾತ್ಮಕ ಸಮಸ್ಯೆಗಳ ಬಗ್ಗೆ, ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ, ಮೂಲಭೂತ ಹಕ್ಕುಗಳ ಬಗ್ಗೆ ಇದೊಂದು ಡ್ರಾಫ್ಟ್ ಮಾಡೋದು. ಈ ಡ್ರಾಪ್ ಎರಡನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಯಾವಾಗ 1947 ಜೂನ್ 3ನೇ ತಾರೀಕು ದಿವಸ, ಅಂದ್ರೆ 1947 ಜೂನ್ 1ನೇ ತಾರೀಕು ದಿವಸ ಲಾರ್ಡ್ ಮೌಂಟ್ ಬೇಟನ್ ಬಂದ್ಬಿಟ್ಟು ಭಾರತ ಮತ್ತು ಭಾರತದ ನಡುಗಾಲ ಸರ್ಕಾರದ ಪ್ರಧಾನಿಯಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರಿಗೂ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಅವರಿಗೆ ಹೇಳ್ತಾರೆ, ಭಾರತ ಮತ್ತು ಪಾಕಿಸ್ತಾನ ಪಾರ್ಟಿಷನ್ ಆಕ್ಟ್ ತಂದಿದ್ದೇನೆ, ಜೂನ್ 3ನೇ ತಾರೀಕು ದಿವಸ ನೀವು ಸ್ವತಂತ್ರ ಆದ್ರೆ ಅಂದ್ರೆ ನೀವು ಇಂಡಿಪೆಂಡೆಂಟ್ ಆಗಿ ಪಾಕಿಸ್ತಾನದ ಸಂವಿಧಾನ ನೀವು ಬರ್ಕೋಬೇಕು, ಭಾರತದ ಸಂವಿಧಾನ ಇವರು ಬರ್ಕೋತಾರೆ ಅಂತಕ್ಕಂಥ ಪಾರ್ಟಿಷನ್ ಆಕ್ಟ್ ಅನ್ನು ತಂದು ಆದೇಶವನ್ನು ತಂದು 1947 ಜೂನ್ 1ನೇ ತಾರೀಕು ದಿವಸ ಕೊಡ್ತಾರೆ. ಸೊ ಆವಾಗ ಈ ಪಾರ್ಟಿಷನ್ ಆಕ್ಟ್ ಅನ್ವಯ ಆಗಿನ ಕಾಂಗ್ರೆಸ್ನವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಎಲ್ಲಾ ಬ್ರಾಹ್ಮಣರು ಸೇರ್ಬಿಟ್ಟು VD ಸಾವರ್ಕರ್, ಮದನ್ ಮೋಹನ್ ಮಾಳವೀಯ, ರಾಜ್ಕುಮಾರ್ ಅಮೃತಕ್ ಅವರ, ಶ್ಯಾಮ ಪ್ರಸಾದ್ ಮುಖರ್ಜಿ, ನೆಹರು ಎಲ್ಲರೂ ಸೇರ್ಬಿಟ್ಟು ಏನ್ ಮಾಡ್ತಾರೆ, ಬಾಬಾ ಸಾಹೇಬ್ರನ್ನು ಸಂವಿಧಾನ ರಚನಾ ಸಮಿತಿ ಸಭೆಯಿಂದ ಹೊರಗೆ ಹಾಕ್ಬೇಕಂತ ತಿಳಿದು ಪಾರ್ಟಿಷನ್ ಆಕ್ಟ್ 1947 ಅನ್ವಯ ಮುಸ್ಲಿಂ ಜನಸಂಖ್ಯೆ ಕಡಿಮೆ ಇದ್ದರೂ ಕೂಡ ಆ ಜೈಸೂರು ಕುಲ್ಲಾ ಮತ್ತೆ ಏನ್ ಮಾಡ್ಬಿಡ್ತಾರೆ, ಬಾಂಗ್ಲಾದೇಶಕ್ಕೆ ಬಿಟ್ಟು ಕೊಡ್ತಾರೆ. ಬಾಂಗ್ಲಾದೇಶಕ್ಕೆ ಬಿಟ್ಟು ಕೊಟ್ಟ ನಂತರ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಏನ್ ಮಾಡ್ತಾರೆ, 1947 ಜೂನ್ 3ನೇ ತಾರೀಕು ದಿವಸ ತಮ್ಮ ಸಂವಿಧಾನ ರಚನಾ ಸಮಿತಿ ಸಭೆಗೆ ರಾಜೀನಾಮೆ ಕೊಡ್ತಾರೆ. ಯಾವಾಗ ಬಾಬಾ ಸಾಹೇಬ್ ರಾಜೀನಾಮೆ ಕೊಟ್ಟರು, ಮಧ್ಯಾಹ್ನ ಕಡೆಗೆ BN ರಾವ್ ಅಂತಾರೆ, ಅಯ್ಯೋ ಬಾಪ್ರಿ, ಸಂವಿಧಾನ ರಚನೆ ಮಾಡ್ತಕ್ಕಂಥ ಸಂವಿಧಾನ ತಜ್ಞರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿ ಸಭೆಗೆ ರಾಜೀನಾಮೆ ಕೊಟ್ರಂದ್ರೆ ಇದು ನಾನು ಕೊಳ್ಳೆ ಬೀಳುತ್ತಾ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, 1947 ಜೂನ್ 3ನೇ ತಾರೀಕು ದಿವಸ ಏನು ಅಮೆರಿಕ, ನ್ಯೂಯಾರ್ಕ್, ಕೆನಡಾ, ಐರಿಷ್ಗೆ ಹೋಗಿ ಏನು ರಫ್ ಡ್ರಾಫ್ಟ್ ತಂದಿದ್ರು BN ರಾವ್ ಅವರು, ಅದು ಒಯ್ದು ರಾಜೇಂದ್ರ ಪ್ರಸಾದ್ ಅವ್ರ ಮನೆಯಲ್ಲಿ ಕೊಟ್ಟು ಬಿಡ್ತಾರೆ. ರಾಜೇಂದ್ರ ಪ್ರಸಾದ್ ಮನೆಯಲ್ಲಿ ಕೊಟ್ಟು ಬಿಟ್ಟಾಗ ಇದು ನೋಡಿ, ಇದು ಯಾವಾಗ ಕೊಟ್ಟರು, ಜೂನ್ 3ನೇ ತಾರೀಕು. ಇನ್ನು 22 ಪ್ರಾಂತೀಯ ಮೂಲ ಸಿದ್ಧಾಂತ ಸಮಿತಿಯ ವರದಿ ಏನಿತ್ತು ಅದನ್ನು ರಫ್ ಡ್ರಾಫ್ಟ್ ಮಾಡಿಬಿಟ್ಟು ಏನ್ ಮಾಡ್ತಾರೆ, ಮುಂದೆ 11ನೇ ತಾರೀಕು 1947 ನವೆಂಬರ್ 11ನೇ ತಾರೀಕು ದಿವಸ ಅದು ಕೂಡ ಒಯ್ದು ರಾಜೇಂದ್ರ ಪ್ರಸಾದ್ ಅವರು ಕೊಡ್ತಾರೆ. 2 ರಫ್ ಡ್ರಾಫ್ಟ್ ಅನ್ನು ಕೊಡ್ತಾರೆ. ಒಂದು ರಫ್ ಡ್ರಾಫ್ಟ್ ಏನು ಅಮೆರಿಕ, ನ್ಯೂಯಾರ್ಕ್ ಮತ್ತು ಕೆನಡಾ, ಐರಿಷ್ ದೇಶಗಳಿಗೆ ಹೋಗಿದ್ರು, ಈ ದೇಶಗಳಿಗೆ ಹೋಗಿ ತಂದಿರತಕ್ಕಂಥ ಅಂಶಗಳು ಸಂವಿಧಾನಕ್ಕೆ ಪರಿಹಾರ ಮತ್ತು ನ್ಯಾಯಾಂಗ ವ್ಯವಸ್ಥೆ, ಮೂಲಭೂತ ಹಕ್ಕುಗಳ ಬಗ್ಗೆ. ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳು ಕೊಡಬಾರ್ದು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮೇಲ್ವರ್ಗದ ಜನರಿರಬೇಕು, ಸಂವಿಧಾನಿಕ ಸಮಸ್ಯೆಗಳು ಉದ್ಭವ ಆದಾಗ ಮೇಲ್ವರ್ಗದ ಜನರೇ ಅದನ್ನು ಇತ್ಯರ್ಥಪಡಿಸಬೇಕು. ಇಂತಹ ಅಂಶಗಳೆಲ್ಲ ಕ್ರೋಢೀಕರಣ ಮಾಡಿ BN ರಾವ್ ಏನ್ ಮಾಡಿಬಿಟ್ಟಿರ್ತಾನೆ, ಅದೊಂದು ರಫ್ ಡ್ರಾಫ್ಟ್ ಮಾಡಿ ರಾಜೇಂದ್ರ ಪ್ರಸಾದ್ ಅವ್ರ ಕೈಯ ಕೊಟ್ಟು ಆತ ಇಲ್ಲಿ ಹೋಗಿರ್ತಾರೆ ಅಂದ್ರೆ ಬರ್ಮಾ ದೇಶದ ಸಂವಿಧಾನ ರಚನಾ ಸಮಿತಿಯ ಸಲಹೆಗಾರರೇ ಹೋಗ್ತಾರೆ BN ರಾವ್. 1947 ಜೂನ್ 3ನೇ ತಾರೀಕು ದಿವಸ ರಾಜೇಂದ್ರ ಪ್ರಸಾದ್ ಅವರಿಗೆ ಈ ಡ್ರಾಫ್ಟ್ ಕೊಟ್ಟು ಬಿಡ್ತಾರೆ, ರಫ್ ಡ್ರಾಫ್ಟ್. ಯಾವುದು ಐರಿಷ್, ಅಮೆರಿಕ ಮತ್ತು ಕೆನಡಾ ದೇಶದ ಅಲ್ಲಿಂದ ತಂದಿರತಕ್ಕಂಥ ಸಲಹೆ ಸೂಚನೆಗಳನ್ನು ಅದು ಕೊಟ್ಟು ಇವರು ಬರ್ಮಾ ದೇಶದ ಸಂವಿಧಾನ ರಚನಾ ಸಮಿತಿಯ ಸಲಹೆಗಾರರಾಗಿ ಹೋಗ್ತಾರೆ. ಹೋದ ನಂತರ ಮುಂದೆ ರಾಜೇಂದ್ರ ಪ್ರಸಾದ್ ಅವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಈ BN ರಾವ್ ಅವರು ಕೊಟ್ಟಿರ್ತಕ್ಕಂಥ ಶಿಫಾರಸನ್ನು
ಸಂವಿಧಾನ ರಚನಾ ಸಮಿತಿಗೆ ಒಪ್ಪಿಸ್ಬಿಡ್ತಾರೆ, ಡ್ರಾಫ್ಟಿಂಗ್ ಕಮಿಟಿಗಲ್ಲ, ಸಂವಿಧಾನ ರಚನಾ ಸಮಿತಿಗೆ ಒಪ್ಪಿಸ್ಬಿಟ್ಟಾಗ ಆ ಸಂವಿಧಾನ ರಚನಾ ಸಮಿತಿಯವರು ಈ ರೀತಿ ತಾರತಮ್ಯ ಇರತಕ್ಕಂಥ ಬ್ರಾಹ್ಮಣ ಪ್ರಭುತ್ವ ಇರತಕ್ಕಂಥ ಶಿಫಾರಸುಗಳನ್ನು ಅದನ್ನು ತಿರಸ್ಕಾರ ಮಾಡಿ ಅವರು ಕೊಟ್ಟಿರ್ತಕ್ಕಂಥ ಯಾರು BN ರಾವ್ ಏನು ತಂದು ಕೊಟ್ಟರು ವಿದೇಶದಿಂದ ಶಿಫಾರಸುಗಳ ಪತ್ರ ಅಥವಾ ಶಿಫಾರಸುಗಳ ಒಂದು ರಫ್ ಡ್ರಾಪ್ ಅದನ್ನು ತಿಪ್ಪಿಗೆ ಎಸೆದು ಬಿಟ್ರು. ಇದನ್ನು ನಾ ಹೇಳ್ತಾ ಇಲ್ಲ, ಜಸ್ಟಿಸ್ ES ವೆಂಕಟರಾಮಯ್ಯ ಅವರು BN ರಾವ್ ಕಾನ್ಸ್ಟಿಟ್ಯೂಷನ್ ಅಡ್ವೈಸರ್ ಅಂತಕ್ಕಂಥ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ರಿ. ಇವ್ರು ಅಂತ ಇಂಥ ಜಸ್ಟಿಸ್ ಅಲ್ಲ, ಸುಪ್ರೀಂ ಕೋರ್ಟ್ ಅಬ್ಸರ್ವರ್ ಆಗಿರ್ತಕ್ಕಂಥವ್ರು, ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿರ್ತಕ್ಕಂಥವ್ರು ES ವೆಂಕಟರಾಮಯ್ಯ ಅಂತಕ್ಕಂಥವ್ರು. ಇವರು ಈ ಪುಸ್ತಕದ ಪುಟ ಸಂಖ್ಯೆ 20ರಲ್ಲಿ ಅವರ ಬಾಯಿಂದಲೇ ಕೇಳೋಣ. ಜಸ್ಟಿಸ್ ES ವೆಂಕಟರಾಮಯ್ಯರು ಸರ್ಕಾರದ ದಸ್ತಾವೇಜುಗಳನ್ನು ನೋಡಿ, ಸರ್ಕಾರದಲ್ಲಿ ಇರ್ತಕ್ಕಂಥ ದಸ್ತಾವೇಜುಗಳನ್ನು ನೋಡಿ ಆ ಡಾಕ್ಯುಮೆಂಟ್ರಿ ಮಾಡಿರ್ತಕ್ಕಂಥದ್ದು. ಈ ಡಾಕ್ಯುಮೆಂಟ್ರಿ ಒಳಗಡೆ ಆ ರಫ್ ರಿಪೋರ್ಟ್ ಬಗ್ಗೆ ಏನು ಬರೆದಿದ್ದಾರೆ ಅಂತ ನೋಡಿ. ಇಟ್ ಈಸ್ ಎ ಡಿಫರೆಂಟ್ ಮ್ಯಾಟರ್ ದಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹ್ಯಾಸ್ ನಾಟ್ ಅಡಾಪ್ಟೆಡ್ ದೀಸ್ ಸಜೆಷನ್ಸ್. ಅಂದ್ರೆ BN ರಾವ್ ಕೊಟ್ಟಿರ್ತಕ್ಕಂಥ ಈ ಫಾರಿನ್ ಏನು ಸಜೆಷನ್ಸ್ ಇದ್ವಲ್ಲೋ ಇವು ಒಂದೂ ಒಪ್ಪಲಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಸಜೆಷನ್ ಇದೇನು ಮಾಡಿಬಿಟ್ರು, ತಿಪ್ಪಿಗುಂಡಿಗೆ ಎಸೆದು ಬಿಟ್ರು. ಇದು ನಾನು ಹೇಳ್ತಾ ಇಲ್ಲ, ಜಸ್ಟಿಸ್ ES ವೆಂಕಟರಾಮನ್ ಹೇಳಿರ್ತಕ್ಕಂಥದ್ದು. ಇನ್ನು ಮೂರನೇ ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ತುಂಬಾ ಒಂದು ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಕ್ಕಂಥ ವಿಷಯ. ಯಾವಾಗ 1947 ಜೂನ್ 3ನೇ ತಾರೀಕು ದಿವಸ ಬಾಬಾ ಸಾಹೇಬರು ಸಂವಿಧಾನ ರಚನಾ ಸಮಿತಿ ಸಭೆಗೆ ರಾಜೀನಾಮೆ ಕೊಟ್ಟರು, ತದನಂತರ ಅಂದ್ರೆ 1947 ಜುಲೈ 8ನೇ ತಾರೀಕು ದಿವಸ ಕಾಂಗ್ರೆಸ್ ಏನ್ ಮಾಡುತ್ತೆ, ಅದಕ್ಕ ಪೂರ್ವದಲ್ಲಿ ಸಂವಿಧಾನ ತಜ್ಞರಾಗಿರ್ತಕ್ಕಂಥ, ಇಲ್ಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಗಮನಿಸಬೇಕು ಮತ್ತು ನಾವು ಚಿಂತನೆಗೆ ಒಳಪಡಿಸ್ಬೇಕೇನೆಂದ್ರೆ, BN ರಾವ್ ಅವರು ಅಂತ ಸಮರ್ಥ ಸಂವಿಧಾನ ತಜ್ಞ ಆಗಿದ್ರು. BN ರಾವ್ ಅವರಿಗೆ ಸಂವಿಧಾನ ಬರೀತಕ್ಕಂಥ ತಾಕತ್ತಿತ್ತಂದ್ರೆ ಯಾವಾಗ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ 1947 ಜೂನ್ 3ನೇ ತಾರೀಕು ದಿವಸ ರಾಜೀನಾಮೆ ಕೊಟ್ಟರು ಸಂವಿಧಾನ ರಚನಾ ಸಮಿತಿ ಸಭೆಗೆ, ಆವಾಗ ಇವ್ರು ಯಾರಿಗೂ ಸಂವಿಧಾನ ಬರೀತಕ್ಕಂಥ ಯೋಗ್ಯತೆ ಇದ್ದಿಲ್ಲ. ಏನ್ ಮಾಡ್ಬಿಟ್ರೆ ಅವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ರಾಜೇಂದ್ರ ಪ್ರಸಾದ್ ಅವರು ಅಂತಾರಾಷ್ಟ್ರೀಯ ಸಂವಿಧಾನ ತಜ್ಞರಾಗಿರ್ತಕ್ಕಂಥ KC ವೀರ್ ಮತ್ತು ಐವರ್ ಜೆನ್ನಿಂಗ್ ಹತ್ರ ಹೋಗ್ತಾರೆ. ಅವರಿಬ್ರು ಭಾರತದ ಸಂವಿಧಾನ ಬರೀಲಿಕ್ಕೆ ಒಪ್ಪಲಂಗಿಲ್ಲ. ಒಪ್ಪದೇ ಇದ್ದಾಗ ಆವಾಗ ವಾಪಸ್ ಬಂದಿರತಕ್ಕಂಥ ರಾಜೇಂದ್ರ ಪ್ರಸಾದ್ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಒಂದು ಕಮಿಟಿಯನ್ನು ರಚನೆ ಮಾಡ್ತಾರೆ. ಅದು ಯಾವ ಕಮಿಟಿ ಅಂದ್ರೆ 8/7/1940ರಲ್ಲಿ ದ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಪಾಯಿಂಟೆಡ್ an expert committee for the purpose of preparing material for the Constitution Assembly ಅಂತ. ಈ ಜಸ್ಟಿಸ್ ES ವೆಂಕಟರಾಮಯ್ಯ ಅವರು ಕೂಡ ಇದರಲ್ಲಿ ದಾಖಲೆ ಮಾಡಿರ್ತಕ್ಕಂಥದ್ದು. ಈ ಕಾಂಗ್ರೆಸ್ ಏನ್ ಮಾಡಿಬಿಡುತ್ತೆ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಆ ಕಡೆ ಹೋದ್ರು, ಸಂವಿಧಾನ ರಚನೆ ಮಾಡಲಿಕ್ಕೆ ಯಾರು ಇಲ್ಲ, ಅವ್ರನ್ನ ಹೊರಗೆ ಹಾಕ್ಬಿಟ್ವಿ. ಆದರೆ KC ವೀರ ಮತ್ತು ಐವರ್ ಜೆನ್ನಿಂಗ್ ಭಾರತದ ಸಂವಿಧಾನ ಬರೆಯಲು ಒಪ್ಪಲಿಲ್ಲ. ಈಗ ನಾವೇನ್ ಮಾಡ್ಬೇಕಂದ್ರೆ, ಸಂವಿಧಾನ ಆಗ್ಲಿಲ್ಲ ಅಂದ್ರೆ ನಾವು ಭಾರತ ಒಕ್ಕೂಟ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂದ್ರೆ, ಭಾರತದಲ್ಲಿರ್ತಕ್ಕಂಥ 563 ಸಂಸ್ಥಾನಗಳಲ್ಲಿ ಜುನಾಗಢದ ಸಂಸ್ಥಾನ, ಕಾಶ್ಮೀರದ ಸಂಸ್ಥಾನ, ಹೈದರಾಬಾದ್ ಮೀರ್ ಉಸ್ಮಾನ್ ಅಲಿ ಇವರು ಭಾರತದ ಒಕ್ಕೂಟಕ್ಕೆ ಸೇರಂಗಿಲ್ಲ, ಹಠ ಇಟ್ಕೊಂಡ್ಬಿಟ್ರು, ನಾವು ಇಂಡಿಪೆಂಡೆಂಟ್ ಇರ್ತೀವಿ ಅಂತ ಹೇಳಿ. ಆವಾಗ ಕಾಂಗ್ರೆಸ್ನವರಿಗೆ ಬುಗುಲು ಬಿದ್ದು ಇವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, 8ನೇ ಜುಲೈ 1947ರಂದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯನ್ನು ಸ್ಟಾರ್ಟ್ ಮಾಡಿ, ಈ ವರ್ಕಿಂಗ್ ಕಮಿಟಿಯಲ್ಲಿ ಏನ್ ಮಾಡ್ಬಿಡ್ತಾರೆ, ಈ ಸಂವಿಧಾನ ರಚನಾ ಸಮಿತಿ ಪ್ರಿಪೇರ್ ಮಾಡಲಿಕ್ಕೆ ಮಟೀರಿಯಲ್ ಕಲೆಕ್ಷನ್ ಮಾಡಕ ಆ ಸಮಿತಿಯನ್ನು ರಚನೆ ಮಾಡ್ತಾರೆ. ಆದರೆ ಈ ಸಮಿತಿಯಲ್ಲಿ ಯಾರಿರ್ತಾರೆ, ಈ ಸಮಿತಿಯಲ್ಲಿ ನೋಡಿ ಬಾಬಾ ಸಾಹೇಬ್ ರಾಜೀನಾಮೆ ಕೊಟ್ಟು ಹೊರಗೆ ಉಳಿದಿದ್ದಾರೆ. ಉಳಿದಿರ್ತಕ್ಕಂಥ ಯಾರು, ಈ ಬ್ರಾಹ್ಮಣವಾದಿ ಕಾಂಗ್ರೆಸ್ನವರು. ಈ ಸಮಿತಿಯಲ್ಲಿ ಜವಾಹರ್ಲಾಲ್ ನೆಹರು ಅವರು ಚೇರ್ಮನ್ ಆಗಿರ್ತಾರೆ, ಆಶಫ್ ಅಲಿ ಮೆಂಬರ್ ಆಗಿರ್ತಾರೆ, KM ಮುನ್ಷಿ, ಗೋಪಾಲಸ್ವಾಮಿ ಅಯ್ಯಂಗಾರ, KT ಶಾ ಮತ್ತು DR ಗಾಡ್ಗಿಲ್. ಈ 6 ಜನರು ಈ ಸಂವಿಧಾನ ರಚನಾ ಸಮಿತಿಯ ಮಟೀರಿಯಲ್ ಪ್ರಿಪೇರ್ ಮಾಡಕ ಈ ಸಮಿತಿಯಲ್ಲಿ ಇದ್ಬಿಡ್ತಾರೆ. ಬಾಬಾ ಸಾಹೇಬ್ರಿಲ್ಲ. ಒಂದು ವೇಳೆ ಇವರಷ್ಟು ಪ್ರಬುದ್ಧರಾಗಿದ್ರು ಅಥವಾ BN ರಾವ್ ಅವರು ಸಂವಿಧಾನದ ಬಗ್ಗೆ ರಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಇತ್ತಂದ್ರೆ ಬಾಬಾ ಸಾಹೇಬ್ ಹೊರಗಿದ್ರು ಆರಾಮ್ ಸರಿ ಸಂವಿಧಾನ ಬರೀಬೇಕಾಗಿತ್ತು. ಆದರೆ ಹಾಗಾಗೋದಿಲ್ಲ ಮತ್ತು ಬರಿತಕ್ಕಂಥ ಸಾಮರ್ಥ್ಯ ಆ ಸಮಕಾಲೀನ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣನೂ ಕೂಡ ಇದ್ದಿದ್ದಿಲ್ಲ. ಈವನ್ BN ರಾವ್ ಕೂಡ ಇದ್ದಿದ್ದಿಲ್ಲ. ಅದಕ್ಕಾಗಿ BN ರಾವ್ ಅವ್ರು ಏನ್ ಮಾಡಿಬಿಡ್ತಾರೆ ಅಂದ್ರೆ, ಈ 22 ಸಮಿತಿಯ ಪ್ರಾಂತೀಯ ಮೂಲ ಸಿದ್ಧಾಂತ ಸಮಿತಿಯ ವರದಿಗಳನ್ನು ಅವನ್ನೆಲ್ಲ ಕ್ರೊನಾಲಜಿಕಲ್ ಆಗಿ ರೆಡಿ ಮಾಡಿ ಒಂದು ರಫ್ ಡ್ರಾಫ್ಟ್ ರೆಡಿ ಮಾಡ್ತಾರೆ. ರಫ್ ಡ್ರಾಫ್ಟ್ ರೆಡಿ ಮಾಡಿ ಇದನ್ನು ನವೆಂಬರ್ 11ನೇ ತಾರೀಕು ದಿವಸ 1947ರಂದು ರಾಜೇಂದ್ರ ಪ್ರಸಾದ್ ಅವರಿಗೆ ಒಯ್ದು ಕೊಡ್ತಾರೆ. BN ರಾವ್ ಅವರು ಈ ವಿದೇಶಗಳಿಗೆ ಹೋಗಿ ತಂದಿರತಕ್ಕಂಥ ಶಿಫಾರಸು ಪತ್ರಗಳಾಗಿರ್ಬೋದು ಅಥವಾ ಈ 22 ಸಮಿತಿಗಳ ವರದಿಯನ್ನು ತಯಾರು ಮಾಡಾಗಿರ್ಬೋದು, ಇವು ಯಾವ ಕೂಡ ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿ ಪ್ರಸ್ತುತಪಡಿಸಿಲ್ಲ. ಇವು ನೇರವಾಗಿ ಒಯ್ದು ತಮ್ಮ ಗೆಳೆಯನಾಗಿರ್ತಕ್ಕಂಥ ರಾಜೇಂದ್ರ ಪ್ರಸಾದ್ ಅವರಿಗೆ ಕೊಟ್ಟಿರ್ತಕ್ಕಂಥ ದಾಖಲೆ. ಇದನ್ನು ಕೂಡ
ಈ ಜಸ್ಟಿಸ್ ಎಸ್ ವೆಂಕಟರಾಮಯ್ಯ ಅವರ ಡಾಕ್ಯುಮೆಂಟರಿ ಇದೆ ನೋಡು. ಇಲ್ಲಿ ಏನ್ ಹೇಳ್ತಾರೆ ರಾಜೇಂದ್ರ ಪ್ರಸಾದ್ ಅವ್ರ ಮಾತಿಲ್ಲಿ ನೋಡೋಣ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಫಾರ್ವರ್ಡೆಡ್ BN ರಾವ್ ಆಸ್ ಎ ಗೈಡ್, ಫಿಲಾಸಫರ್ ಅಂಡ್ ಎ ಫ್ರೆಂಡ್. ಅಂದ್ರೆ ಈ ಅವ್ರ ಪುಸ್ತಕದಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಕಾನ್ಸ್ಟಿಟ್ಯೂಷನ್ ಪುಸ್ತಕದಲ್ಲಿ ದಾಖಲೆ ಮಾಡಿರ್ತಕ್ಕಂಥದ್ದು ಬಳಸಿರ್ತಕ್ಕಂಥ ಪದಗಳು ಏನಂದ್ರೆ BN ರಾವ್ ಅವ್ರ ಬಗ್ಗೆ, BN ರಾವ್ ಆಸ್ ಎ ಗೈಡ್, philosopher and friend in a task of such a supreme national importance as a framing of constitution of observers. ಅಂದ್ರೆ BN ರಾವ್ ಅವ್ರನ್ನ ಏನ್ ಹೇಳ್ತಾರೆ, ಗೈಡ, ಮಾರ್ಗದರ್ಶಕರು ಅಥವಾ ಸಲಹೆಗಾರರು, ಆಮೇಲೆ ಫಿಲಾಸಫರ್, ತತ್ವಜ್ಞಾನಿ ಆಗಿದ್ದರು, ಮತ್ತ ನನ್ನ ಫ್ರೆಂಡ್ ಆಗಿದ್ರು. ಇಲ್ಲೆಲ್ಲೂ ಕೂಡ ಸಂವಿಧಾನ ತಜ್ಞರಾಗಿದ್ದರು, ಸಂವಿಧಾನ ವಿದ್ವಾಂಸರಾಗಿದ್ದರು, ಸಂವಿಧಾನದ ಇಂಟರ್ಪ್ರಿಟೇಷನ್ ಮಾಡ್ತಕ್ಕಂಥ ಸಾಮರ್ಥ್ಯ ಉಳ್ಳವರಾಗಿದ್ದರು ಅಂತಕ್ಕಂಥ ಪದ ಬಳಕೆಯನ್ನು ರಾಜೇಂದ್ರ ಪ್ರಸಾದ್ ಅವರು ಬಳಕೆ ಮಾಡಿಲ್ಲ. ಇದಷ್ಟೇ ಅಲ್ಲದೆ BN ರಾವ್ ಅವರು ಏನು 1947 ನವೆಂಬರ್ 11ನೇ ತಾರೀಕು ದಿವಸ ತಮ್ಮ ರಫ್ ಡ್ರಾಫ್ಟ್ ಅನ್ನು ಕೊಟ್ಟು ಅವರೇನು ಬರ್ಮಾ ದೇಶಕ್ಕೆ ಸಂವಿಧಾನ ರಚನಾ ಸಮಿತಿ ಸಭೆಗೆ ರಚನೆ ಮಾಡಕ್ ಹೋಗ್ತಾರೋ, ತದನಂತರ ಅವರು ವಾಪಸ್ ಭಾರತಕ್ಕೆ ಬರೋಂಗಿಲ್ಲ. ಅವರ ಆಯಾ ಹುದ್ದೆಗಳನ್ನ ಅಲಂಕಾರ ಮಾಡ್ಕೋತ ಹೋಗ್ಬಿಟ್ಟಿರ್ತಾರೆ. ಅದಷ್ಟೇ ಅಲ್ಲದೆ ಈ BN ರಾವ್ ಕುರಿತು ಅಂದ್ರೆ BN ರಾವ್ ಅವರ ಕುರಿತು ಸಂವಿಧಾನ ರಚನಾ ಸಮಿತಿಯ ಸಮಾರೋಪ ಸಮಿತಿ ಸಭೆ ಏನಿತ್ತು 1949 ನವೆಂಬರ್ 25ರಂದು ಯಾರು ಕೂಡ ಅಲ್ಲಿ BN ರಾವ್ ಅವರು ಇಂಥ ಕಾಂಟ್ರಿಬ್ಯೂಷನ್, BN ರಾವ್ ಹೀಗೆ ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ ಒಬ್ರು ಕೂಡ ಮಾತಾಡಿರ್ತಕ್ಕಂಥದ್ದು ಆ ಸಂವಿಧಾನ ರಚನಾ ಸಮಿತಿಯ ಡಿಬೇಟ್ಸ್ ವ್ಯಾಲ್ಯೂಮ್ ಏನಿಲ್ಲ 12 ಆ 12 ಎಲ್ಲೂ ಕೂಡ ನಾವು ಕಾಣೋದಿಲ್ಲ. ಆದರೆ ಬಾಬಾ ಸಾಹೇಬರ ಕುರಿತು ಮಾತಾಡಿರ್ತಕ್ಕಂಥದ್ದು ಒಂದಿಷ್ಟು ಸುಮಾರು 20-25 ಜನರ ಅಭಿಪ್ರಾಯಗಳು ಈ ಸಂವಿಧಾನ ರಚನಾ ಸಮಿತಿಯ ನಡಾವಳಿಗಳಲ್ಲಿ ಇರ್ತಕ್ಕಂಥ ಕ್ರೋಢೀಕರಣ ಮಾಡಿ ಈ ಪುಸ್ತಕದಲ್ಲಿ ದಾಖಲೆ ಮಾಡಿದ್ದೇನೆ. ನಿಮಗೆ ಉಪಮೇಯ ಸಲುವಾಗಿ ಅಥವಾ ರೆಫರೆನ್ಸ್ ಸಲುವಾಗಿ ಒಂದು 4 ಉದಾಹರಣೆ ಕೊಡ್ತೀನಿ. ಏನು TT ಕೃಷ್ಣಮಾಚಾರಿ ಅಂತಕ್ಕಂಥವ್ರು, ಇವರು ಈ ಸಂವಿಧಾನ ರಚನಾ ಸಮಿತಿಯ ಸಂಪುಟ ಸಂಖ್ಯೆ 7 ಪುಟ ಸಂಖ್ಯೆ 231ರಲ್ಲಿ ಈ ರೀತಿ ಹೇಳ್ತಾರೆ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಬ್ಬರೇ ಸಂವಿಧಾನ ಬರೆದಿದ್ದಾರೆ. ಡ್ರಾಫ್ಟಿಂಗ್ ಕಮಿಟಿ ರಚನಾ ಸಮಿತಿಗೆ ನೇಮಕವಾಗಿರ್ತಕ್ಕಂಥ 7 ಮಂದಿಯಲ್ಲಿ ಒಬ್ಬರು ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟರು, ಈಗ ತಾನೇ ಹೇಳಿದೆ. ಒಬ್ಬರು ತೀರ್ಕೊಂಡು ಬಿಟ್ರು, ಒಬ್ರಿಗೆ ಆರಾಮಿಲ್ಲ ಅಂತ ಹೇಳ್ಬಿಟ್ರು, ಮತ್ತೊಂದಿಬ್ರು ಸಕ್ರಿಯವಾಗಿರ್ತಕ್ಕಂಥ ರಾಜಕೀಯ ತೊಡದ್ರು. ಕೇವಲ ಬಾಬಾ ಸಾಹೇಬರು ಮಾತ್ರ ಭಾರತ ಸಂವಿಧಾನ ಬರೆದಿದ್ದಾರೆ ಅಂತ ಹೇಳಿದವರು ಯಾರು? ಬ್ರಾಹ್ಮಣರಾಗಿರ್ತಕ್ಕಂಥ TT ಕೃಷ್ಣಮಾಚಾರಿ ಅವರು. ಇವರೆಲ್ಲೂ ಕೂಡ BN ರಾವ್ನು ಕೂಡ ರಫ್ ಡ್ರಾಫ್ಟ್ ಕೊಟ್ಟಿದ್ದಾರೆ. ಅದು ತುಂಬಾ ಉಪಯುಕ್ತ ಆಯ್ತು ಅಂದಿಲ್ಲ. ಆದರೆ ಬಾಬಾ ಸಾಹೇಬರಿಗೆ ಯಾಕೆ ಅವ್ರಿಗೆ ಒಂದಿಷ್ಟು ಪಾರ್ಶಲಿ ಒಂದಿಷ್ಟು ಯಾಕೆ ಅಭಿನಂದನೆ ಸಲ್ಲಿಸಬೇಕು ಅಂದ್ರೆ, ಈ 22 ಸಮಿತಿಯ ಸದಸ್ಯರು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ಕ್ರೋನಾಲಜಿಕಲ್ ಆಗಿ ಏನು ಬರೆದು ಕೊಟ್ಟರಲು ಅದರ ಸಲುವಾಗಿ ಒಂದಿಷ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳ್ರಿ ಅಂದದ್ದು ವಿನ ಭಾರತದ ಸಂವಿಧಾನ ರಚನೆ ಮಾಡುವಲ್ಲಿ BN ರಾವ್ ಪಾತ್ರ ಇದೆ ಅದಕ್ಕಂತೇಳಿ ಎಲ್ಲೂ ಕೂಡ ಅವ್ರ ಈ ಒಂದು ಭಾಷಣದಲ್ಲಿ ಎಲ್ಲೂ ಕೂಡ ಉಲ್ಲೇಖ ಇರದೇ ಇರತಕ್ಕಂಥ ನಾವು ಗಮನಿಸಬಹುದಾಗಿದೆ. ಮತ್ತೆ ಬಾಬಾ ಸಾಹೇಬ್ರ ಬಗ್ಗೆ BK ರಾವ್ ಅಂತಕ್ಕಂಥ ಸಂವಿಧಾನ ರಚನಾ ಸಮಿತಿ ಸದಸ್ಯರು ಹೇಳ್ತಾರೆ, ಭಾರತದ ಸಂವಿಧಾನಕ ಜನಕನೂ ಬಾಬಾ ಸಾಹೇಬ್ರೆ, ಜನಕಿನೂ ಬಾಬಾ ಸಾಹೇಬ್ರೆ. ಅಂದ್ರೆ ಭಾರತದ ಸಂವಿಧಾನಕ್ಕೆ ತಾಯಿ ತಂದೆ ಎರಡೂ ಕೂಡ ಬಾಬಾ ಸಾಹೇಬ್ರೆ ಅಂತಕ್ಕಂಥದ್ದು. ಸ್ವತಃ ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿ ಚೇರ್ಮನ್ ಆಗಿರ್ತಕ್ಕಂಥ ರಾಜೇಂದ್ರ ಪ್ರಸಾದ್ ಅವರು ಹೇಳ್ತಾರೆ, ಬಾಬಾ ಸಾಹೇಬರು ಒಂದು ವೇಳೆ ಇರದೇ ಇದ್ದರೆ ಭಾರತಕ್ಕಿಂತ ಉತ್ಕೃಷ್ಟವಾಗಿರ್ತಕ್ಕಂಥ ಸಂವಿಧಾನ ಸಿಗುತ್ತಿರಲಿಲ್ಲ ಅಂತ. ಇವರೆಲ್ಲ ಎಲ್ಲಿದವರು? ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿ ಇರ್ತಕ್ಕಂಥವ್ರು. ಇನ್ನು ಅನಂತ ಶಯನಂ ಅಯ್ಯಂಗಾರ್ ಅಂತಕ್ಕಂಥ ಅವರು ಕೂಡ ಬ್ರಾಹ್ಮಣರೇ. ಅವ್ರು ಹೇಳ್ತಾರೆ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ರಚನಾ ಕೆಲಸದಲ್ಲಿ ಪ್ರಮುಖವಾದ ಪಾತ್ರ ವಹಿಸಿದ್ದಾರೆ. ಇವತ್ತು ನಾವೇನು ಸಂವಿಧಾನ ಅಂಗೀಕಾರ ಮಾಡುತ್ತಲಿದ್ದೇವೋ ಅದರ ಪ್ರಮುಖ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಆಗಿದ್ದಾರೆ ಅಂತ ಬರ್ಕೋರಿ. ಸಂವಿಧಾನ ರಚನಾ ಸಮಿತಿಯ ಚರ್ಚಾ ಪುಸ್ತಕ ಪುಟ ಸಂಖ್ಯೆ 7ರಲ್ಲಿ, ಸಂಪುಟ 7 ಪುಟ ಸಂಖ್ಯೆ 7ರಲ್ಲಿ, ಡೇಟ್ 18/11/1949ರಂದು ಇದು ಅನಂತ ಶಯಮನ್ ಅಯ್ಯಂಗರ್ ಅವರು ಬಾಬಾ ಸಾಹೇಬರ ಕುರಿತು ಹೇಳಿರ್ತಕ್ಕಂಥದ್ದು. ಇವರೆಲ್ಲೂ ಕೂಡ BN ರಾವ್ ಅವರ ಹೆಸರನ್ನು ಪ್ರಸ್ತುತ ಪಡಿಸದೇ ಇರತಕ್ಕಂಥ ಪರಿಶೀಲ. ಇನ್ನು ಅನಂತ ಶಯನ್ ಅಯ್ಯಂಗರ್, ಇನ್ನು ಈ ಕುಲಧರ ಚಾಲಿಯಾ ಅಂತಕ್ಕಂಥವ್ರು ಹೇಳ್ತಾರೆ ಏನಂತ, ಅವರು ಕೂಡ 1940 ಸಂವಿಧಾನ ರಚನಾ ಸಮಿತಿ ಸದಸ್ಯರಿದ್ದರು. ಸಂಪುಟ 11ರಲ್ಲಿ ಪುಟ ಸಂಖ್ಯೆ 642ರಲ್ಲಿ ದಿನಾಂಕ 18/11/1949ರಂದು ಅವರು ಕುಲಧರ್ ಚಾಲಿಯಾ ಅವರು ಹೇಳ್ತಾರೆ, ಈ ಸಂದ ನಿಜವಾಗಲೂ ನಾವು ಸಂವಿಧಾನ ರಚನಾ ಕರಡು ಸಮಿತಿಯ ಕಾರ್ಯವೈಖರಿ ಶ್ಲಾಘಿಸಲೇಬೇಕು. ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಅಭಿನಂದಿಸಬೇಕು. ಏಕೆಂದರೆ ಅವರಿಗೆ ಎದುರಾದ ಎಲ್ಲಾ ಸಂಕಷ್ಟಗಳು ಸಮಸ್ಯೆಗಳನ್ನು ಎದುರಿಸಿ ನಮ್ಮ ರಾಷ್ಟ್ರಕ್ಕಿಂತ ಉತ್ಕೃಷ್ಟವಾದ ಸಂವಿಧಾನ ಕರಡನ್ನು ಪೂರ್ಣಗೊಳಿಸಿಕೊಟ್ಟಿದ್ದಾರೆ. ಇವರು ಕೂಡ ಎಲ್ಲೂ ಕೂಡ BN ರಾವ್ ಅವರನ್ನು
ಹೆಸರನ್ನು ಎಲ್ಲೂ ಕೂಡ ಪ್ರಸ್ತುತಪಡಿಸಿಲ್ಲ. ಹೀಗೆ ಸಾಕಷ್ಟು ಜನ ಬ್ರಾಹ್ಮಣ ಸಂವಿಧಾನ ರಚನಾ ಸಮಿತಿಯ ಬ್ರಾಹ್ಮಣ ಸದಸ್ಯರು ಕೂಡ ಬಾಬಾ ಸಾಹೇಬರ ಬಗ್ಗೆ ಶ್ಲಾಘನೆ ಮಾಡಿರ್ತಕ್ಕಂಥದ್ದು ನಾವು ರೆಫರೆನ್ಸ್ ಕಾಣ್ತೀವಿ. ಆದರೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಎಲ್ಲೂ ಕೂಡ BN ರಾವ್ ಅವರು ಹಿಂಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂತಕ್ಕಂಥ ಇಲ್ಲ. ಆದರೆ ಇವತ್ತು ಈ ಮನುವಾದಿ ನನ್ನ ಮಕ್ಕಳು ಕೇವಲ ಬಾಬಾ ಸಾಹೇಬರು ಅವರು ಕೂಡ ಬಾಬಾ ಸಾಹೇಬರೊಬ್ಬ ನ್ಯಾಯವಾದಿಯಾಗಿ, ಒಬ್ಬ ನ್ಯಾಯಾಧೀಶ, ಕಾನೂನು ತಜ್ಞರಾಗಿ, ಸಂವಿಧಾನ ತಜ್ಞರಾಗಿ, ಒಬ್ಬ ನ್ಯಾಯಾಧೀಶರಾಗಿರ್ತಕ್ಕಂಥ ಒಬ್ಬ ಸಮಕಾಲೀನ ಸಂದರ್ಭದ ಗೆಳೆಯನಿಗೆ ಒಂದಿಷ್ಟು ಗೌರವ ಕೊಡ್ತಕ್ಕಂಥದ್ದು ಏನಂದ್ರೆ ಪಾರ್ಶಲಿ ಅವ್ರಿಗೆ ಕೂಡ ಒಂದಿಷ್ಟು ಸಲ್ಲಬೇಕು, ಪೂರಾ ನನಗೆ ಸಲ್ಲಬಾರ್ದು ಅಂತಕ್ಕಂಥ ಅಭಿಮಾನದ ಒಂದು ಪ್ರೀತಿಯಿಂದ ಹೇಳ್ತಕ್ಕಂಥ ಮಾತನ್ನು ಇಟ್ಟುಕೊಂಡು ಬಿಟ್ಟು ಮತ್ತು ಅದನ್ನು ರಫ್ ಡ್ರಾಫ್ಟ್ ಅಂತಕ್ಕಂಥದ್ದು ನಿಮ್ಗೆಲ್ಲ ಅರ್ಥ ಆಗಿರ್ಬೇಕು. 2 ರಫ್ ಡ್ರಾಫ್ಟ್ ಫಾರಿನ್ನಿಂದ ತಂದಿರ್ತಕ್ಕಂಥದ್ದು ತಿಪ್ಪಿಗೆ ಎಸೆದು ಬಿಟ್ರು ಯಾರು? ಸಂವಿಧಾನ ರಚನಾ ಸಮಿತಿ ಸದಸ್ಯರು. ರಫ್ ಡ್ರಾಫ್ಟ್ ಯಾವುದು? 22 ಸಮಿತಿಯ ಅದು 200 ಚಿಲ್ಲರೆ ಜನರು ಶಿಫಾರಸು ಮಾಡಿರು. ಅದನ್ನು ನಂಬರ್ ಹಾಕೊಟ್ಟಿರ್ತಕ್ಕಂಥ ವಿಧಿ ಹಾಕೊಟ್ಟಿರ್ತಕ್ಕಂಥ 243 ವಿಧಿ ಮತ್ತು 13 ಶೆಡ್ಯೂಲ್ ಮಾಡಿಕೊಟ್ಟಿರ್ತಕ್ಕಂಥ ಇದು ರಫ್ ಡ್ರಾಫ್ಟ್ ಇಟ್ಕೊಂಡ್ಬಿಟ್ಟು ಬಾಬಾ ಸಾಹೇಬ್ರ ಅದಕ್ಕೆ ಶಾಸನಗಳನ್ನು, ಅದಕ್ಕೆ ಉಪನಿಯಮಗಳನ್ನು ಮತ್ತು ಅದಕ್ಕೆ ಎದುರಾಗ್ತಕ್ಕಂಥ ಸಮಸ್ಯೆಗಳಿಗೆ ಪ್ರಶ್ನಾವಳಿಗಳನ್ನು ತಯಾರು ಮಾಡಿ ಸುಮಾರು 7,000 ಪ್ರಶ್ನಾವಳಿಗಳನ್ನು ತಯಾರು ಮಾಡಿ ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿ ಇಟ್ಟು 12 ಸೆಷನ್ದಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು. ಅವ್ರು ಏನು ಪ್ರಸ್ತುತಪಡಿಸ್ತಾರೋ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಸಾಮರ್ಥ್ಯ ಬಾಬಾ ಸಾಹೇಬ್ರಿಗಿತ್ತು. ನಜೀರುದ್ದೀನ್ ಅಂತಕ್ಕಂಥ ವ್ಯಕ್ತಿ ಪದೇ ಪದೇ ಪ್ರಶ್ನೆ ಮಾಡ್ತಾ ಇದ್ದ. ಎಲ್ಲರೂ 295 ಜನರು ಕೂಡ ಸಂವಿಧಾನ ರಚನಾ ಸಮಿತಿಯಲ್ಲಿ ಏನ್ ಮಾಡ್ತಾ ಇದ್ರು? ಬಾಬಾ ಸಾಹೇಬರು ಸಾದರಪಡಿಸಿರೋ ಆರ್ಟಿಕಲ್ ಉದಾಹರಣೆ ತಗೊಳ್ಳಿ. ಸಂವಿಧಾನದ ವಿಧಿ ಆರ್ಟಿಕಲ್ 1 ಭಾರತ ಇಂಡಿಯಾ ದಟ್ ಈಸ್ ಭಾರತ, ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ರು. ಅದಕ್ಕೂ ಸಮರ್ಪಕವಾಗಿರ್ತಕ್ಕಂಥ ಉತ್ತರ ಕೊಡ್ತಾ ಇದ್ರು. ಆರ್ಟಿಕಲ್ 14 to 32 ಮೂಲಭೂತ ಹಕ್ಕುಗಳು ಯಾಕಿರ್ಬೇಕು, ಸ್ವಾತಂತ್ರ್ಯದ ಹಕ್ಕು ಯಾಕಿರ್ಬೇಕು, ಸಮಾನತೆ ಹತ್ಯೆ ಯಾಕಿರ್ಬೇಕು, ಅದರ ಬಗ್ಗೆ ಅವ್ರು ಪ್ರಶ್ನೆ ಮಾಡಿದಾಗ ನಿರರ್ಗಳವಾಗಿ ಉತ್ತರ ಕೊಡ್ತಕ್ಕಂಥ ಸಂವಿಧಾನ ತಜ್ಞ, ಕಾನೂನು ತಜ್ಞ, ಸಾಮಾಜಿಕ ಶಾಸ್ತ್ರಜ್ಞ, ಚರಿತ್ರೆಯ ಜ್ಞಾನಿ, ಬೋಧಿಸತ್ವ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ಈ ರೀತಿ ಈ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ನೂರಾರು ಜನ ಹೊಗಳಿರ್ತಕ್ಕಂಥದ್ದು ಆ ಸಂವಿಧಾನ ರಚನಾ ಸಮಿತಿಯ ಡ್ರಾಫ್ಟಿಂಗ್ ಏನು ಡಿಬೇಟ್ಸ್ ಪುಸ್ತಕಗಳಿವೆ ಅದರಲ್ಲಿ ನಾವು ಕಾಣಬಹುದು. ಆದರೆ ಇವತ್ತಿನ ದಿವಸ ಈ RSS ಹುಟ್ಟಿ 100 ವರ್ಷ ಆದ ಪ್ರಯುಕ್ತ ಬಾಬಾ ಸಾಹೇಬ್ರ ವಿಚಾರಧಾರೆಗಳ ಜೊತೆಗೆ ಒಂದು ಕಡೆ ಚಕ್ಕಂದ ಆಡ್ತಕ್ಕಂಥದ್ದು, ಸಂವಿಧಾನದ ಮೇಲೆ ದೌರ್ಜನ್ಯ ಎಸರ್ತಕ್ಕಂಥದ್ದು, ಮತ್ತೆ ಬಾಬಾ